ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಈರಣ್ಣ ಬಂಗಾರಿ ಸರ್. ಇಲ್ಲಿ ನಾವೇನಂದ್ರೆ DSRT ಅಂದ್ರೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಅಲ್ಲಿರುವಂತ ವಿಷಯವನ್ನ ಮಾಡಿದ್ವಿ. ಪ್ರತಿಯೊಂದು ಪದಗಳನ್ನೇನಂದ್ರೆ ಪದಗಳನ್ನ ತೆಗೆದುಕೊಂಡು ಯಾರು ಮಾಡಿಕೊಂಡು ಅಂದ್ರೆ ಆಲ್ಮೋಸ್ಟ್ ಆಲ್ ಏನಂದ್ರೆ HSTR ಆಗಿರ್ಬೋದು, GPTR ಆಗಿರುವಂತದ್ದು, ಮತ್ತೆ ಅದ್ರ ಜೊತೆ ಏನಂದ್ರೆ ಇಲ್ಲಿರುವಂತ ನಾವು ಪ್ರಮುಖವಾಗಿ ಏನಂದ್ರೆ ಹೇಳಿಕೆ ರೂಪದಲ್ಲಿ ಮತ್ತು ವಿಶ್ಲೇಷಣಾತ್ಮಕ ರೂಪದಲ್ಲಿ ಮತ್ತೆ ಅದ್ರ ಜೊತೆಗೆ ಏನಂದ್ರೆ ಸ್ಲೈಡ್ಗಳ ಮೂಲಕ ತಮ್ಮೆಲ್ಲರಿಗೆ ಸ್ಪಷ್ಟವಾದಂತ ರೀತಿಯಲ್ಲಿ ಕೊಡ್ತಾ ಇದ್ವಿ. ಇಲ್ಲಿ ಏನಂದ್ರೆ ಸಮಾಜ ವಿಜ್ಞಾನದಲ್ಲಿರುವಂತ ಒಂದು ಟಾಪಿಕ್ ಅಂದ್ರೆ ಭಾರತಕ್ಕೆ ಯುರೋಪಿಯನರ ಆಗಮನ ಅಂತ ಹೇಳಿ. ಇಲ್ಲಿ ನೋಡ್ರಿ, ಇದು ಕೇವಲ ಏನಂದ್ರೆ ಇದಂದ್ರೆ ಕೆಸೆಟ್ ಅಂದ್ರೆ ಇತಿಹಾಸ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ ಅನುಕೂಲದ ಒಂದು ದೃಷ್ಟಿಯಿಂದ ತಮ್ಮೆಲ್ಲರಿಗೆ ಏನಂದ್ರೆ ಇಲ್ಲಿ ಭಾರತಕ್ಕೆ ಯುರೋಪಿಯನರ ಆಗಮನ ನಾವೇನಪ್ಪ ಅಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧೆ ಅಂತ ಕೊಡ್ತಿದ್ವಿ. ಇಲ್ಲಿ ನೋಡ್ರಿ, ಇಲ್ಲಿ ನಾವೇನಪ್ಪ ಅಂದ್ರೆ ನಿಮ್ಗೆ ನೇರವಾದಂತ ಪ್ರಶ್ನೆಗಳು ಬರಲ್ಲ. ನಾವೇನಂದ್ರೆ ಇಲ್ಲಿ ಆಲ್ಮೋಸ್ಟ್ ಆಲ್ ಪ್ರತಿಪಾದನೆ, ಕಾರಣಗಳ ಬಗ್ಗೆ ಇರುವಂತದ್ದು ಮತ್ತು ಅದರ ಸಾಮಾನ್ಯವಾದಂತ ಒಂದು ಸಾರಾಂಶವನ್ನು ಇಟ್ಟುಕೊಂಡು ನಾವೇನ್ ಮಾಡಿದ್ವಿ ಪ್ರಶ್ನೆಗಳೇನಪ್ಪ ಅಂದ್ರೆ ಅದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಆದ್ರ ಮೇಲೆ ಇಟ್ಟುಕೊಂಡಿರುವಂತದ್ದು ನಾವು ಕಾಣ್ತೀವಿ. ಇಲ್ಲಿ ನೋಡ್ರಿ, ನಾವೇನಪ್ಪ ಅಂದ್ರೆ ಭಾರತಕ್ಕೆ ಯುರೋಪಿಯನರ ಆಗಮನ ಅಂತಿದೆ. ಇಲ್ಲಿ ಅಂದ್ರೆ ಇಲ್ಲಿ ಯುರೋಪಿಯನರ್ ಅಂದ್ರೆ ಯಾರು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗಬೇಕಾಗ್ತದ. ಇಲ್ಲಂದ್ರೆ ಯುರೋಪ್ ಖಂಡದಲ್ಲಿ ವಾಸವಾಗಿರುವ ಜನರು ಅಂದ್ರೆ ಯುರೋಪ್ ಖಂಡದಲ್ಲಿ ವಾಸವಾಗಿರುವಂತಹ ದೇಶದಲ್ಲಿರುವಂತಹ ಜನರನ್ನು ನಾವು ಯುರೋಪಿಯನರ್ ಅಂತೀವಿ. ಇಲ್ಲಿ ನಾವು ಏನಂದ್ರೆ ಭಾರತಕ್ಕೆ ಯುರೋಪಿಯನರು ಯಾರ್ಯಾರು ಬಂದ್ರು, ಪ್ರಮುಖವಾಗಿ ಏನಂದ್ರೆ ಯಾರ್ಯಾರು ಬಂದ್ರು ಅನ್ನೋಂಥದ್ದು ನಮ್ಗೆ ಗೊತ್ತಾಗ್ಬೇಕಾಗುತ್ತದೆ. ಯಾಕಂದ್ರೆ ನಿಮ್ಗೆ ಗೊತ್ತಿರುವಂತದ್ದೇ. ಬಟ್ ಯಾರು ಬಂದ್ರೆ ಅಂದ್ರೆ ಇಲ್ಲಿ ಪೋರ್ಚುಗೀಸರು ಬರ್ತಾರ, ಡಚ್ಚರು ಬರ್ತಾರ, ಇಂಗ್ಲಿಷರು ಬರ್ತಾರ, ಫ್ರೆಂಚರು ಬರ್ತಾರ ಮತ್ತು ಡೆನ್ನಿಸರು ಬರುವಂತದನ್ನ ನಾವು ಕಾಣಲಾಗ್ತದೆ. ಬಟ್ ಇವರೆಲ್ಲ ನಮ್ಮ ಭಾರತ ಅಂದ್ರೆ ಯಾವ ಉದ್ದೇಶಕ್ಕಾಗಿ ಬರ್ತಾರ ಅನ್ನೋಂಥದ್ದನ್ನ ನಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಾಗ್ಬೇಕಂದ್ರೆ ಅಂದ್ರೆ ಇವರು ಕಾಮನ್ ಆಗಿ ಅಂದ್ರೆ ಮೇನ್ ಇರುವಂತದ್ದು ಏನಪ್ಪ ಅಂದ್ರೆ ವ್ಯಾಪಾರಕ್ಕಾಗಿ ಬರ್ತಾರೆ. ಮತ್ತು ಇನ್ನೊಂದೇನಂದ್ರೆ ಸಾಂಬಾರು ಪದಾರ್ಥಗಳ ಖರೀದಿಗಾಗಿ ಬರ್ತಾರೆ. ಆಮೇಲೆ ಮೇನ್ ಇರುವಂತದ್ದು ಏನಪ್ಪ ಅಂದ್ರೆ ರಾಜಕೀಯ ಪ್ರಭುತ್ವವನ್ನು ಪಡಿಬೇಕೆಂಬಂತದ್ದು. ಯಾವ್ದಂದ್ರೆ ರಾಜಕೀಯ ಪ್ರಭುತ್ವ. ಇವೇನಂದ್ರೆ ಮೇನ್ ಇರುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ ಅಂದ್ರೆ ಅವರ ಒಂದು ಹಂತಗಳು ನೋಡ್ರಿ. ಫಸ್ಟ್ ವ್ಯಾಪಾರ, ಆಮೇಲೆ ಅಂದ್ರೆ ಯುರೋಪಿನಲ್ಲಿ ಅಂದ್ರೆ ಸಾಂಬಾರು ಪದಾರ್ಥಗಳಂದ್ರೆ ಭಾರತದ ಸಾಂಬಾರ ಪದಾರ್ಥಗಳು ಅಷ್ಟು ಬೇಡಿಕೆ ಇರುವಂತದ್ದನ್ನ ನಾವು ಕಾಣ್ತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ರಾಜಕೀಯ ಪ್ರಭುತ್ವ ಅಂದ್ರೆ ಬ್ರಿಟಿಷರಿಗೆ ಅಂದ್ರೆ ಯುರೋಪಿಯನರಿಗೆ ಯಾವಾಗ ಅವರು ಪಡೆದುಕೊಂಡ್ರು ಅಂದ್ರೆ ಫಸ್ಟಿಗೆ ಆರಂಭದಲ್ಲಿ ಅಂದ್ರೆ 1757ರಲ್ಲಿ ಪ್ಲಾಸಿ ಕದನ ಮೂಲಕ ಅಂದ್ರೆ ಅವರು ರಾಜಕೀಯ ಪ್ರಭುತ್ವವನ್ನು ಪಡಿತಾರೆ. ನಂತರ 1764ರಲ್ಲಿ ಬಾಕ್ಸರ ಕದನ ಏನಪ್ಪಾ ಅಂದ್ರೆ ಅಲ್ಲಿ ಅವ್ರಿಗೆ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಬೇಸ್ಮೆಂಟ್ ಇರುವಂತದ್ದು, ಅವರು ಎಮ್ಮರವಾಗಿ ಬೆಳೆಯಲಿಕ್ಕೆ ಅವಕಾಶ ಇರುವಂತದ್ದನ್ನ ನಾವು ಇಲ್ಲಿ ಕಾಣ್ತೀವಿ. ಇದು ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಆಲ್ ನಮ್ಮ ಭಾರತದ ಮೇಲೆ ಅಂದ್ರೆ ಯಾರು ಭಾರತದ ಮೇಲೆ ಯಾರಪ್ಪ ಅಂದ್ರೆ ಅರಬರು ಏನ್ ಮಾಡ್ತಾರೆ, ಏಷ್ಯಾದ ಮೇಲೆ ಅಂದ್ರೆ ಸಾಂಬಾರು ಪದಾರ್ಥಗಳಾಗಿರುವಂತದ್ದು ಇವೆಲ್ಲ ಏನಂದ್ರೆ ಖರೀದಿ ಮಾಡ್ತಾರೆ. ನಂತರದಲ್ಲಿ ಅವರು ಏನಪ್ಪ ಅಂದ್ರೆ ಮುಂದುವರೆದಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹೇಳಿಕೆಗಳನ್ನ ನೋಡ್ಕೊಂತ ಹೋಗೋಣ. ನೋಡಿದಾಗ ಏನಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ ನೋಡ್ರಿ, ನಮಗೇನಂದ್ರೆ ಪ್ರಮುಖವಾಗಿ ಒಂದು ಹೇಳಿಕೆ ಇದೆ. ಅಂದ್ರೆ ಈ ಕೆಲವು ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಇಲ್ಲಿ ಹೇಳಿಕೆಗಳನ್ನ ನೋಡಿದಾಗ ಒಂದನೇದು, ಭಾರತದ ಸಾಂಬಾರು ಪದಾರ್ಥಗಳಿಗೆ ಯುರೋಪಿನಲ್ಲಿ ಅಪಾರ ಬೇಡಿಕೆ ಇತ್ತು, ಒಂದು ಹೇಳಿಕೆ. ನೆಕ್ಸ್ಟ್ ಎರಡನೇ ಹೇಳಿಕೆ ಏನಂದ್ರೆ ನಾವು ಈ ಬೇಡಿಕೆಯು ಯುರೋಪಿಯನರನ್ನು ಭಾರತಕ್ಕೆ ಸಮುದ್ರ ಮಾರ್ಗ ಹುಡುಕಲು ಪ್ರೇರೇಪಿಸಿತ್ತು ಅಂತ ಇದೆ. ಒಟ್ಟು ಟೋಟಲ್ ಅಂದ್ರೆ 2 ಹೇಳಿಕೆಗಳು ಇರುವಂತದ್ದು ನಾವು ಕಾಣ್ತೀವಿ. ಇಲ್ಲಿ ಏನಂದ್ರೆ ಒಂದು ಮಾತ್ರ ಸರಿನಾ, 2 ಮಾತ್ರ ಸರಿನಾ ಮತ್ತು ಸಿ ಮತ್ತು ಒಂದು ಸಿದಲ್ಲಿ 1 ಮತ್ತು 2 ಸರಿನಾ, 1 ಮತ್ತು 2 ತಪ್ಪ ಅಂತ ಇದೆ. ಇದಕ್ಕೆ ಬೇಗ ಆನ್ಸರ್ ಮಾಡ್ರಿ. ಇಲ್ಲಿ ನೋಡ್ರಿ, ಅಂದ್ರೆ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಸಾಂಬಾರ ಪದಾರ್ಥಗಳೇನಪ್ಪ ಅಂದ್ರೆ ನಮ್ಮಲ್ಲಿ ಭಾರತ ಸಾಂಬಾರ ಪದಾರ್ಥಗಳು ಏನಪ್ಪ ಅಂದ್ರೆ ಅಪಾರವಾದ ಬೇಡಿಕೆ ಇರುವಂತದ್ದನ್ನ ನಾವು ಕಾಣ್ತೀವಿ.
ಇಲ್ಲಿ ಮೆಣಸಾಗಿರುವಂತದ್ದು, ಶುಂಠಿ ಆಗಿರುವಂತದ್ದು, ಜೀರಿಗೆ ಆಗಿರುವಂತದ್ದು, ದಾಲ್ಚಿನ್ನಿ ಆಗಿರುವಂತದ್ದು, ಇವೆಲ್ಲ ಸಾಂಬಾರ ಪದಾರ್ಥಗಳೇನಪ್ಪ ಅಂದ್ರೆ ಬೇಡಿಕೆ ಇರುವಂತದ್ದು ನಾವು ಕಾಣ್ತೇವೆ. ಇದು ಒಂದನೇ ಹೇಳಿಕೆ ಏನಪ್ಪ ಅಂದ್ರೆ ಇದು ಸಹ ಸರಿ ಇದೆ. ಮತ್ತು ಈ ಬೇಡಿಕೆ ಯುರೋಪಿಯನ್ನರನ್ನು ಭಾರತಕ್ಕೆ ಸಮುದ್ರ ಮಾರ್ಗ ಹುಡುಕಲು ಏನಪ್ಪ ಅಂದ್ರೆ ಪ್ರೇರೇಪಿಸುವಂತದ್ದನ್ನ ನಾವು ಕಾಣಲಾಗ್ತದೆ. ಇದು ಸಹ ಏನಪ್ಪ ಅಂದ್ರೆ ಸರಿಯಾದಂತ ರೀತಿಯಲ್ಲಿ. ಯಾಕಂದ್ರೆ ಸಮುದ್ರ ಮಾರ್ಗ ಯಾಕ ಇದು ಹೆಲ್ಪ್ ಆಯ್ತು ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ನಮಗೆ ಭೂಮಾರ್ಗದ ಮೂಲಕ ವ್ಯಾಪಾರ ಆಗಿರುವಂತದ್ದು ನಾವು ಕಾಣುತ್ತೆ. ಅಂದ್ರೆ ಏಷ್ಯಾದ ಮೇಲೆ ಪ್ರಭುತ್ವವನ್ನು ಏಕಸ್ಯವನ್ನು ಅಂದ್ರೆ ಯಾರಪ್ಪ ಅರಬರು ಹೊಂದಿರ್ತಾರೆ. ಅಂದ್ರೆ ಅರಬರ ವರ್ತಕರು ಏನ್ ಮಾಡ್ತಾರೆ ಅಂದ್ರೆ ಏಷ್ಯಾದ ಇಲ್ಲಿ ಸಂಬಾರ ಪದಾರ್ಥಗಳನ್ನು ಪಡ್ಕೊಂತಾರೆ. ಆಮೇಲೆ ಅದೆಲ್ಲ ಎಲ್ಲಿ ಹೋಗ್ತಂದ್ರೆ ಕಾನ್ಸ್ಟಾಂಟಿನೋಪಲ್ ಹೋಗ್ತದೆ. ಅಂದ್ರೆ ಪೂರ್ವ ರೋಮನ್ ಅಂದ್ರೆ ಬೈಜೆಂಟಿಯಂ ರಾಜಧಾನಿ ಯಾವ್ದಪ್ಪ ಅಂದ್ರೆ ಕಾನ್ಸ್ಟಾಂಟಿನೋಪಲ್ ಮೂಲಕ ಏನಪ್ಪ ಅಂದ್ರೆ ಇಟಲಿಯ ವರ್ತಕರು ಏನಂದ್ರೆ ಇಲ್ಲಿ ಸಾಂಬಾರ ಪದಾರ್ಥಗಳು ಏನ್ ಮಾಡ್ತಾರೆ ಯುರೋಪಿನ ಆದ್ಯಂತ ಏನ್ ಮಾಡ್ತಾರೆ ಅಲ್ಲಿ ವಿನಿಮಯ ಮಾಡುವಂತದ್ದು, ವ್ಯಾಪಾರ ಮಾಡುವಂತದ್ದು, ಕಳಿಸುವಂತದ್ದು ನಾವು ಕಾಣಲಾಗ್ತದೆ. ಈ ರೀತಿಯಿಂದ ಇದು ಸಹ ಏನಪ್ಪ ಅಂದ್ರೆ 1 ಮತ್ತು 2 ಏನಂದ್ರೆ 2 ಸರಿಯಾಗಿರೋದ್ರಿಂದ ಇದರಲ್ಲಿ ಆನ್ಸರ್ ಏನಪ್ಪ ಅಂದ್ರೆ 1 ಮತ್ತು 2 ಏನಂದ್ರೆ ಸರಿಯಾಗಿರುವಂತದ್ದನ್ನು ನಾವು ಕಾಣಲಾಗ್ತದೆ. ಆನ್ಸರ್ ಇದು ಸಿ ಬರ್ತದೆ. ಓಕೆ, ಇಲ್ಲಿ ನೆಕ್ಸ್ಟ್ ಮುಂದುವರೆದ ಭಾಗಾಗಿ ನೋಡೋಣ. ನೋಡ್ರಿ, ನೆಕ್ಸ್ಟ್ ಇರುವಂತದ್ದೇ ಮತ್ತೆ ಹೇಳಿಕೆಗೆ ಸಂಬಂಧಪಟ್ಟಂತೆ ನೋಡೋಣ. ಇಲ್ಲಿ ನೋಡ್ರಿ, ಒಂದೇನಪ್ಪ ಅಂದ್ರೆ ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪಿಯನ್ನರ ನಡುವಿನ ವ್ಯಾಪಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತ ಅಂತಿದೆ. ಮತ್ತು ಎರಡನೇದಪ್ಪ ಅಂದ್ರೆ ಅರಬ್ ವರ್ತಕರು ಏಷ್ಯಾದ ಸರಕುಗಳನ್ನು ಕಾನ್ಸ್ಟಾಂಟಿನೋಪಲ್ಗೆ ತಲುಪಿಸುತ್ತಿದ್ದರು ಅನ್ನುವಂಥದ್ದು ಇದೆ. ಇಲ್ಲಿ ಇದೇನಂತಂದ್ರೆ ನಾವು ಒಂದು ಮಾತ್ರ ಸರಿನಾ ಮತ್ತು 2 ಮಾತ್ರ ಸರಿನಾ, 1 ಮತ್ತು 2 ಮಾತ್ರ ಸರಿನಾ, 2 ತಪ್ಪು ಅಂತ ಕೇಳಿದ್ದಾರೆ. ಇದಕ್ಕೆ ಬೇಗ ಆನ್ಸರ್ ಮಾಡ್ರಿ. ಯಾಕಂದ್ರೆ ಇದು ನಿಮ್ಗೇನಂದ್ರೆ ಏಕ ರೂಪದಲ್ಲಿ ನಿಮ್ಗೇನಂದ್ರೆ ಸರಿಯಾದ ರೀತಿಯಲ್ಲಿ ಆನ್ಸರ್ ನೀವು ಕೊಟ್ಟಿದ್ದಾದ್ರೆ ನಿಮ್ಗೇನಂದ್ರೆ ಅವರ ಒಂದು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಎಲ್ಲಿಯಾದ್ರೂ ಪ್ರಶ್ನೆ ಕೇಳಿ ನೀವೇನಂದ್ರೆ ಅದನ್ನ ಕರೆಕ್ಟ್ ಆದಂತ ಆನ್ಸರ್ ಗಳನ್ನ ಹಾಕ್ಲಿಕ್ಕೆ ಸಾಧ್ಯ ಆಗ್ತದ. ನೋಡ್ರಿ, ನಾವು ಇದ್ರ ಬಗ್ಗೆ ಪರಿಪೂರ್ಣವಂತ ಮಾಹಿತಿ ನೋಡೋಣ. ಅಂದ್ರೆ ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪಿಯನ್ನರ ನಡುವಿನ ವ್ಯಾಪಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು. ಇಲ್ಲ, ಏನಪ್ಪ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಸ್ಟಾಪ್ ಆಗಿರಲ್ಲ. ಅಲ್ಲಿ ಏನಪ್ಪ ಅಂದ್ರೆ ಮುಂದುವರಿಯುವಂತದ್ದು ನಾವು ಕಂಟಿನ್ಯೂ ಆಗಿರ್ತದ. ಇದು ಏನಪ್ಪ ಅಂದ್ರೆ ಇಲ್ಲಿ ತಪ್ಪಾಗ್ತದ. ಯಾವ್ದಪ್ಪ ಅಂದ್ರೆ ಇದು ತಪ್ಪಾಗ್ತದೆ. ಆಮೇಲೆ ಅರಬ್ ವರ್ತಕರು ಏಷ್ಯಾದ ಸರಕುಗಳನ್ನು ಕಾನ್ಸ್ಟಾಂಟಿನೋಪಲ್ಗೆ ತಲುಪಿಸುತ್ತಿದ್ದರು. ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಯಾರಪ್ಪ ಅಂದ್ರೆ ಕಾನ್ಸ್ಟಾಂಟಿನೋಪಲ್ಗೆ ಏನಪ್ಪ ಅಂದ್ರೆ ನಮ್ಮಲ್ಲಿರುವಂತ ಸರಕುಗಳನ್ನು ಇವ್ರು ಏನ್ ಮಾಡ್ತಾರೆ ಯಾವ್ದಕ್ಕೆ ಕಾನ್ಸ್ಟಾಂಟಿನೋಪಲ್ಗೆ ತಲುಪಿಸ್ತಾರೆ. ಇವ್ರೇನಂದ್ರೆ ಒಂದು ನೋಡ್ರಿ, ಇಲ್ಲಿ ಏಷ್ಯಾ ಅಂತಂದ್ರೆ ಇಲ್ಲಿ ಭಾರತ. ಈ ಭಾರತದ ಇರುವಂತ ಸರಕುಗಳು ಯಾವಪ್ಪ ಅಂದ್ರೆ ಸರಕುಗಳಿದಾವಲ್ಲ, ಈ ಸರಕುಗಳನ್ನು ಯಾರಪ್ಪ ಅಂದ್ರೆ ಇದರ ಮೇಲೆ ಏಕಸ್ವಾಮ್ಯ ಯಾರು ಹೊಂದಿದ್ದಾರೆ ಅಂದ್ರೆ ಅರಬ್ ವರ್ತಕರು ಹೊಂದಿರ್ತಾರೆ. ಆಮೇಲೆ ಇವರು ತಲುಪಿಸ್ತಾರೆ ಅಂದ್ರೆ ಇಲ್ಲಿಗೆ ಕಾನ್ಸ್ಟಾಂಟಿನೋಪಲ್ಗೆ ತಲುಪಿಸ್ತಾರೆ. ಆಮೇಲೆ ನೆಕ್ಸ್ಟ್ ಇದು ಅಂದ್ರೆ ಈ ಸರಕುಗಳನ್ನು ಮತ್ತು ಸಾಂಬಾರು ಪದಾರ್ಥಗಳನ್ನು ಇಲ್ಲಿ ಕಾನ್ಸ್ಟಾಂಟಿನೋಪಲ್ ಅಂದ್ರೆ ಇಲ್ಲಿ ಯಾರಪ್ಪ ಅಂದ್ರೆ ಈ ಪದಾರ್ಥಗಳನ್ನು ಸರಕುಗಳನ್ನು ಯಾರಪ್ಪ ಅಂದ್ರೆ ಇಟಲಿಯ ವರ್ತಕರು ಇವ್ರೇನ್ ಮಾಡ್ತಾರೆ ಅಂದ್ರೆ ಇಲ್ಲಿಗೆ ವಿನಿಮಯ ಮಾಡ್ತಾರೆ. ಅಂದ್ರೆ ಎಲ್ಲಿಗೆ ಅಂದ್ರೆ ಯುರೋಪಿಗೆ ಏನಪ್ಪ ಅಂದ್ರೆ ಇವರೆಲ್ಲ ಕಳಿಸ್ತಾರೆ. ಈ ರೀತಿಯಾದಂತ ಒಂದು ವೇ ನಮಗೆ ಗೊತ್ತಾಗಬೇಕು. ಹಂಗಾಗಿ ಇಲ್ಲೇನಂದ್ರೆ ನಮಗೆ ಹೇಳಿಕೆಗಳೇನಂದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾವ. ಇಲ್ಲೇನಂದ್ರೆ ಅರಬ್ ವರ್ತಕರು ಏಷ್ಯಾದ ಸರಕುಗಳನ್ನು ಕಾನ್ಸ್ಟಾಂಟಿನೋಪಲ್ಗೆ ತಲುಪಿಸುತ್ತಿದ್ದರು ಅನ್ನೋಂಥದ್ದಿದೆ. ಇದ್ರಾಗ ಏನಪ್ಪ ನೇರವಾದಂತ ರೀತಿಯಲ್ಲಿ ನಾವು ಆನ್ಸರ್ ನೋಡಿದಾಗ ಏನಂದ್ರೆ ಎರಡು ಸರಿ ಆಗ್ತಂದ್ರೆ 2 ಮಾತ್ರ ಸರಿ. ಯಾಕಂದ್ರೆ ಇದು ಕಾನ್ಸ್ಟಾಂಟಿನೋಪಲ್ ಇದಲ್ಲ, ಈ ಕಾನ್ಸ್ಟಾಂಟಿನೋಪಲ್ ಅಂದ್ರೆ ಯಾವ್ದಂದ್ರೆ ಪೂರ್ವ ರೋಮನ್ ಅಂದ್ರೆ ಬೈಜೆಂಟಿನ ರಾಜ್ಯದಲ್ಲಿ ಯಾವ್ದಾಗಿರ್ತಂದ್ರೆ ಕಾನ್ಸ್ಟಾಂಟಿನೋಪಲ್ ಆಗಿರ್ತದೆ. ಇದು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲಾಗಿರುವಂತದನ್ನು ನಾವು ಕಾಣ್ತೀವಿ. ಅಂದ್ರೆ ಇದರ ಮೂಲಕ ಏನಪ್ಪ ಎಲ್ಲ ಏನಪ್ಪ ಯುರೋಪಿಗೆ ಏನಂದ್ರೆ ವಿನಿಮಯ ಆಗುವಂತದ್ದು ನಾವು ಇಲ್ಲಿ ಕಾಣ್ತೀವಿ. ಈ ರೀತಿಯಾಗಿ ಇದು ಒಂದು ವೇ ಒಂದು ಗೊತ್ತಾದಾಗ ಮಾತ್ರ ಏನಪ್ಪ ಅಂದ್ರೆ ಇದಕ್ಕ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ನೆಕ್ಸ್ಟ್
ಯಾವ್ದಂದ್ರೆ ಮೂರನೇದು ಅಂದ್ರೆ ಅಸರ್ಷನ್ಸ್ ಅಂತ ಇಲ್ಲಿ ಇಲ್ಲಿ ಏನಂದ್ರೆ ಈ ರೀತಿ ಇರುವಂತದ್ದು ನಾವು ಕಾಣಲಾಗ್ತದೆ. ಮತ್ತು ಇಲ್ಲಿ ರೀಸನ್ ಮತ್ತು ಕಾರಣಗಳಿಗೆ ಸಂಬಂಧಪಟ್ಟಂತೆ ನಾವು ಕಾಣುತ್ತೇವೆ. ಯಾಕಂದ್ರೆ ಈ ರೀತಿಯಾದಂತಹ ಪ್ರಶ್ನೆಗಳೇನಪ್ಪ ನಿಮಗೆ HSTR ಮತ್ತು GPTR ಏನಂದ್ರೆ ಇಲ್ಲಿ ಮಿನಿಮಮ್ 4 ಆಗಲಿ ಇರ್ತವೆ. ಇವು ಏನಂದ್ರೆ ಆಲ್ಮೋಸ್ಟ್ ಆಲ್ ಈ ರೀತಿಯಾದಂತಹ ಪ್ರಶ್ನೆಗಳೇನಪ್ಪ ನಿಮಗೆ ಇದನ್ನ ಅನಾಲಿಸಿಸ್ ಮಾಡೋಷ್ಟು ನಿಮ್ಮಲ್ಲಿ ಸಾಮರ್ಥ್ಯ ಇದ್ರೆ ಮತ್ತು ಏನಂದ್ರೆ ಕೆಸೆಟ್ ಅಲ್ಲೂ ಸಹ ಏನಪ್ಪ ಇಲ್ಲಿ ನಿಮಗೆ ಪ್ರಮುಖವಾದಂತ ರೀತಿಯಲ್ಲಿ ನಿಮಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ನೋಡಿ ಯಾವ ರೀತಿಯಾದಂತ ಈ ಪ್ರಶ್ನೆಗಳು ಏನಪ್ಪ ನಿಮಗೆ ನೇರವಾದಂತ ಪ್ರಶ್ನೆಗಳಕ್ಕಿಂತ ಇಂಥ ಪ್ರಶ್ನೆಗಳು ಅರ್ಥ ಮಾಡಿಕೊಂಡ್ರೆ ನೀವು ನೇರವಾಗಿ ಏನಂದ್ರೆ ಆನ್ಸರ್ ಅನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಇಲ್ಲಿ ನೋಡ್ರಿ ಯಾವ್ದಂದ್ರೆ ಅಜರ್ಬೈಜಾನ್ ಇದೆ. ಇಲ್ಲಿ ಅಂದ್ರೆ ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಮುಖ ಕೇಂದ್ರವಾಗಿತ್ತು. ನೆಕ್ಸ್ಟ್ ಇದು ರೀಸನ್ ಇದೆ. ಈ ರೀಸನ್ ಏನಪ್ಪ ಅರಬ್ ವರ್ತಕರು ಏಷ್ಯಾದ ಸರಕುಗಳನ್ನು ಅಲ್ಲಿಗೆ ತಲುಪಿಸುತ್ತಿದ್ದರು. ಎಲ್ಲಿಗಂದ್ರೆ ಅರಬ್ ವರ್ತಕರು ಏನ್ ಮಾಡ್ತಾರೆ, ಏಷ್ಯಾದ ಸರಕುಗಳನ್ನು ಎಲ್ಲಿಗೆ ತಲುಪಿಸಿದ್ರು, ಕಾನ್ಸ್ಟಾಂಟಿನೋಪಲ್ಗೆ ತಲುಪಿಸುತ್ತಿದ್ದಾರೆ. ಇಲ್ಲಿದೆ ನೋಡಿ, ಅಂದ್ರೆ ಅರಬ್ ವರ್ತಕರು ಎಲ್ಲಿಗೆ ತಲುಪಿಸಿದ್ರೆ ಕಾನ್ಸ್ಟಾಂಟಿನೋಪಲ್ಗೆ ತಲುಪಿಸಿದ್ರ. ಅಂದ್ರೆ ಈ ನಿಮಗೆ ಗೊತ್ತಾದ್ರೆ ಮಾತ್ರ ಏನಂದ್ರೆ ಇಲ್ಲಿ ಅದ್ರ ಬಗ್ಗೆ ಏನಂದ್ರೆ ಪರಿಪೂರ್ಣವಾದಂತ ರೀತಿಯಲ್ಲಿ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಇಲ್ಲಿ ಇದೇನಂದ್ರೆ ಎ ಮತ್ತು 6 ಎರಡು ಸೇರಿದ 6 ಸರಿಯಾದ ಕಾರಣಗಳ ಮತ್ತು ಬಿ ನಲ್ಲಿ ಎ ಮತ್ತು 6 ಎರಡು ಸರಿ, ಆದರೆ ಎ 6 ಕಾರಣವಲ್ಲ. ಸೀದಾಗ ಎ ಸರಿ 6 ತಪ್ಪು, ಡಿ ಎ ತಪ್ಪು 6 ಸರಿ. ಬೇಗ ಬೇಗ ಹೇಳ್ರಿ. ಓಕೆ, ಯಾಕಂದ್ರೆ ಕಾನ್ಸ್ಟಾಂಟಿನೋಪಲ್ ಅಂತಂದ್ರೆ ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಮುಖವಾದಂತ ಕೇಂದ್ರ, ಅಂದ್ರೆ ಯುರೋಪಿನಲ್ಲಿ ವ್ಯಾಪಾರದಲ್ಲಿರುವಂತ ಹೆಬ್ಬಾಗಿಲು ಅಂತ ಹೇಳಿ. ಹಂಗಾಗಿ ಏನಪ್ಪ ಅಂದ್ರೆ ಇದು ಸಹ ಏನಂದ್ರೆ ರೈಟ್ ಆಗ್ತದ. ಮತ್ತು ಇಲ್ಲೇನಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರ ಇದೆಯಲ್ಲ ಯಾವ್ದಂದ್ರೆ ಕಾನ್ಸ್ಟಾಂಟಿನೋಪಲ್ಗೆ ಏನಪ್ಪ ಯಾರು ನಮ್ಮ ಅರಬ್ ವರ್ತಕರು ಇದಾರಲ್ಲ, ಅರಬ್ ಅಂತಂದ್ರೆ ನಮ್ಮ ಏಷ್ಯಾದ ಅಂದ್ರೆ ಭಾರತಕ್ಕೆ ಏನಪ್ಪ ಫಸ್ಟ್ ಕನೆಕ್ಟ್ ಇರ್ತಾರೆ, ಫಸ್ಟ್ ಪರ್ಸನ್ ಇದ್ದಂಗೆ. ಯಾರು ಅರಬರು ನಮ್ಮ ಏಷ್ಯಕ್ಕೆ ಮತ್ತು ನಮ್ಮ ಭಾರತಕ್ಕೆ ಅಂದ್ರೆ ಇವರು ಫಸ್ಟ್ ಪರ್ಸನ್, ಯಾರು ಫಸ್ಟ್ ಪರ್ಸನ್ ಬರ್ತಾರೆ. ನೆಕ್ಸ್ಟ್ ಏನಪ್ಪ ಇಲ್ಲಿ ನಮ್ಮ ವಸ್ತುಗಳಿಗೆ ಸಂಬಂಧಪಟ್ಟ ಕಾನ್ಸ್ಟಾಂಟಿನೋಪಲ್ ಆದ ತಕ್ಷಣ ಇಲ್ಲಿ ಯಾರಂದ್ರೆ ಇಟಲಿಯ ವರ್ತಕರಿದಾರಲ್ಲ ಇವರು ಸೆಕೆಂಡ್ ಪರ್ಸನ್. ಯಾಕಂದ್ರೆ ನಾವು ಕಾಮನ್ ಆಗಿ ಏನಾದ್ರೆ ಫಸ್ಟ್ ಪರ್ಸನ್ ಅವ್ರೆ ಸೆಕೆಂಡ್ ಪರ್ಸನ್ ಅಂತಂದ್ರೆ ನಾವು ಬಾಂಡ್ ತೆಗಿಸೋತ್ನಾಗ ನಾವು ಮಾಡ್ತಲ್ಲ, ಅದ್ರಾಗ ಇಲ್ಲಿ ನಮ್ಗೇನಪ್ಪ ಈ ರೀತಿ ನಾವು ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ರೆ ಇಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಕನ್ಫ್ಯೂಸ್ ಆಗಲ್ಲ. ಓಕೆ, ಇಲ್ಲೇನಂದ್ರೆ ಅರಬ್ ವರ್ತಕರು ಏನಂದ್ರೆ ಏಷ್ಯಾದ ಸರಕುಗಳನ್ನು ಏನಂದ್ರೆ ಅಲ್ಲಿಗೆ ತಲುಪಿಸಿದ್ದಾರೆ. ಇಲ್ಲಿಗೆ ಅಂದ್ರೆ ಏಷ್ಯಾದ ಸರಕುಗಳು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಕಾನ್ಸ್ಟಾಂಟಿನೋಪಲ್ಗೆ ಬರ್ತದೆ, ಇಲ್ಲಿಂದ ಅವರು ಮುಂದಿರ್ತದೆ. ಈ ರೀತಿಯಿಂದ ಇದರಲ್ಲಿ ನಮ್ಗೆ ಎ ಮತ್ತು 6 ಎರಡು ಸರಿ, ಇವೆರಡು ಸರಿ ಇದಾವೆ. ಮತ್ತೆ ಎಗೆ 6 ಸರಿಯಾದ ಕಾರಣ ಇದೆ. ಇದೇನಂದ್ರೆ ಇದು ನೇರವಾದಂತ ರೀತಿಯಲ್ಲಿ ಆನ್ಸರ್ ರೈಟ್. ಯಾಕಂದ್ರೆ ನಮಗೆ ಯಾವುದೇ ರೀತಿಯಲ್ಲಿ ಅಂದ್ರೆ ನಾವು ಆ ವಿಷಯವನ್ನು ಭಾರತಕ್ಕೆ ಯುರೋಪಿಯನ್ ಆಗಮನ ಸಂಬಂಧಪಟ್ಟದಂತಂದ್ರೆ ಅಲ್ಲಿರುವಂತಹ ಕಾಂಟೆಂಟ್ ಅನ್ನು ನಾವು ಸರಿಯಾದ ರೀತಿಯಲ್ಲಿ ಒಂದು ವೇದಲ್ಲಿ ಹೋದ್ರೆ ಆರಾಮಾಗಿ ಏನಂದ್ರೆ ನಾವು ಒಂದು ಹೇಳಿಕೆಗಳಾಗಿರುವಂತದ್ದು ನಾವು ಎದುರಿಸಲಿಕ್ಕೆ ಸಾಧ್ಯ ಆಗ್ತದ. ನೆಕ್ಸ್ಟ್ ನೋಡ್ರಿ ಮುಂದುವರೆದ ಭಾಗ ಏನಪ್ಪ 4ನೇದು ಇಲ್ಲಿ ಏನಪ್ಪ ಈಗಾಗಲೇ ಯಾವುದು 3 ಮುಗಿತಲ್ಲ, ಇಲ್ಲಿ 4ಗೆ ಸಂಬಂಧಪಟ್ಟದಂತೆ ಇರುವಂತ ಪ್ರಶ್ನೆ ಅದೇ ರೂಪದಲ್ಲಿ ಇರ್ತದೆ. ಇಲ್ಲಿ ನೋಡಿ, ಇಲ್ಲಿ ನಾವು ಸಹ ಏನಂದ್ರೆ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕಾಗ್ತದೆ. ಯಾವ್ದಂದ್ರೆ 1ನೇದರಲ್ಲಿ ಸಂಬಂಧಪಟ್ಟದೆ ಇಲ್ಲಿ ಇಟಲಿಯ ವರ್ತಕರು ಯುರೋಪಿನ ವ್ಯಾಪಾರದ ಮೇಲೆ ಪ್ರಭಾವ ಹೊಂದಿದ್ದರು. ಅಂದ್ರೆ ಇಟಲಿ ವರ್ತಕರಿದಲ್ಲ ಯಾರ ಮೇಲೆ, ಯುರೋಪಿನ ವ್ಯಾಪಾರದ ಮೇಲೆ ಪ್ರಭಾವವನ್ನು ಹೊಂದಿದ್ದರು. ನೆಕ್ಸ್ಟ್ ಇಲ್ಲಿ ರೀಸನ್ ಅವರು ಕಾನ್ಸ್ಟಾಂಟಿನೋಪಲ್ ಇಂದ ಸರಕುಗಳನ್ನು ಖರೀದಿಸಿ ಯುರೋಪಿನಾದ್ಯಂತ ಮಾರಾಟ ಮಾಡುತ್ತಿದ್ದರು. ನೆಕ್ಸ್ಟ್ ಇದರಲ್ಲಿ ಎ ಮತ್ತು 6 ಎರಡು ಸೇರಿ 6ಗೆ ಸರಿಯಾದ ಕಾರಣ ಅಂತ ಹೇಳ್ತಾನೆ. ನೆಕ್ಸ್ಟ್ ಬಿ ಎ ಮತ್ತು 6 ಎರಡು ಸರಿ, ಆದರೆ 6 ಕಾರಣವಲ್ಲ. ಮತ್ತು ಸಿದಾಗ ಎ ಸೇರಿ 6 ತಪ್ಪು, ಡಿ ಎ ತಪ್ಪು 6 ಸರಿ. ಇರುವಂತ ಮಾಹಿತಿ ಏನಪ್ಪ ಈಗಾಗಲೇ ನಿಮಗೆ ಒಂದು ಮಾಹಿತಿಯನ್ನು ನಾವು ಕೊಟ್ಟಿದ್ದೇವೆ. ಅಂದ್ರೆ ಇಟಲಿಯ ವರ್ತಕರು ಏನ್ ಮಾಡಿದ್ರು, ಯುರೋಪಿಯನ್ ವ್ಯಾಪಾರದ ಮೇಲೆ ಪ್ರಭಾವವನ್ನು ಹೊಂದಿದ್ರು. ಯಾಕಂದಿದ್ರೆ ಅಂದ್ರೆ ಇಲ್ಲಿ ನಮ್ಮ ಭಾರತದ ಸರಕುಗಳಿದಾವಲ್ಲ ಎಲ್ಲಿ ಬರ್ತದೆ ಅಂದ್ರೆ ಕಾನ್ಸ್ಟಾಂಟಿನೋಪಲ್ಗೆ ಬರ್ತದೆ ಅಂತ ಹೇಳಿದ್ರು. ಆಮೇಲೆ ಅಂದ್ರೆ ಇಲ್ಲಿ ಬಂದ ತಕ್ಷಣ ನೆಕ್ಸ್ಟ್ ಏನಂದ್ರೆ ಯಾರು ಇಟಲಿಯ ವರ್ತಕರು ಏನ್ ಮಾಡ್ತಾರೋ ಇಡೀ ನಮ್ಮ ಸರಕುಗಳ ಭಾರತ ಸರಕುಗಳು ಸಾಂಬಾರ್ ಪದಾರ್ಥ ಏನಂದ್ರೆ ಯುರೋಪಿನಾದ್ಯಂತ ಏನ್ ಮಾಡಿದ್ರೆ ವಿನಿಮಯ ಮಾಡ್ತಿದ್ರು, ಎಕ್ಸ್ಪೋರ್ಟ್ ಮಾಡ್ತಿದ್ರು. ಈ ರೀತಿ ಅಂದ್ರೆ ಇವರು ಯುರೋಪಿನ ಮೇಲೆ ಏನಂದ್ರೆ
ಪ್ರಭಾವವನ್ನು ಬೀರಿರ್ತಾರ. ಪ್ರಭಾವವನ್ನು ಬೀರೋದ್ರಿಂದ ಏನಂದ್ರೆ ಇದು ರೈಟ್ ಆಗ್ತದ. ಮತ್ತು ರೀಸನ್ ಅಂದ್ರೆ ಇದಕ್ಕೆ ಅವರು ಕಾನ್ಸ್ಟಾಂಟಿನೋಪಲ್ ನಿಂದ ಸರಕುಗಳನ್ನು ಖರೀದಿಸಿ, ಏನಂದ್ರೆ ಇಲ್ಲಿ ಯಾವ್ದಾದ್ರು ಕಾನ್ಸ್ಟಾಂಟಿನೋಪಲ್ ಏನ್ ಮಾಡ್ತಾರೆ ಅಂದ್ರೆ ಸರಕುಗಳನ್ನ ಏನ್ ಮಾಡ್ತಾರ, ಖರೀದಿಸಿ ಯುರೋಪಿನಾದ್ಯಂತ ಮಾರಾಟ ಮಾಡುತ್ತಿದ್ದರು. ಇದುಗಳ ಏನಪ್ಪಾ ಅಂದ್ರೆ ಸರಿಯಾಗಿ ಬರ್ತದ. ಆ ರೀತಿಯಿಂದ ಇದಕ್ಕೆ ಯಾವ್ದಂದ್ರೆ ಇಲ್ಲಿ ಎ ಅಂದ್ರೆ ಎಗೆ ಎ ಮತ್ತು ಆರ್ ಎರಡು ಸರಿ, ಎ ಸರಿ ಮತ್ತು ಆರ್ ಸರಿ. ಮತ್ತೇನಂದ್ರೆ ಆರಿಗೆ ಸರಿಯಾದ ಕಾರಣವಾಗಿದೆ. ಈ ರೀತಿಯಿಂದ ಆನ್ಸರ್ ರೈಟ್ ಯಾವುದು ಎ ಬರ್ತದ. ನೋಡ್ರಿ ಈ ರೀತಿಯಾಗಿ ಏನಪ್ಪ ಪರ್ಫೆಕ್ಟ್ ಆಗಿ ಒಂದು ಸ್ಲೋಲಿ ಆಗಿ ಏನಪ್ಪ ನಮ್ಗೆ ಒಂದು ವೇ ಗೊತ್ತಿದ್ದು ಬಿಟ್ರೆ ಸಾಕಾಗ್ತದೆ. ನೆಕ್ಸ್ಟ್ ಒಂದು ಯಾವ್ದಂದ್ರೆ 5ನೇ ಒಂದು ಪ್ರಶ್ನೆ ಮಾಡೋಣ. ಈ 5ನೇ ಪ್ರಶ್ನೆಗೆ ಏನಪ್ಪ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಅಲ್ ಅಂದ್ರೆ ಒಂದು ವೇ ಅಂದ್ರೆ ರೂಟ್ ಮ್ಯಾಪ್ ಕೇಳಿದಂಗೆ, ಅಂದ್ರೆ ನಮ್ಮ ಭಾರತದ ಸರಕುಗಳಾಗಿರುವಂತದ್ದು, ಸಂಬಾರ ಪದಾರ್ಥಗಳಾಗಿರುವಂತದ್ದು, ಇವೇನಂದ್ರೆ ಒಂದು ವೇ ಅಂದ್ರೆ ಯಾವ್ದು ರೂಟ್ ಮೂಲಕ ಹೋಗ್ತದ್ದು ಅಂತ ಹೇಳಿ ನಾವು ಇಲ್ಲಿ ಕೇಳಿರುವಂತದ್ದು ನಾವು ಕಾಣ್ತೀವಿ. ನೋಡ್ರಿ ಇದ್ರಾಗ ಏನಪ್ಪ ಅಂದ್ರೆ 5ನೇ ಪ್ರಶ್ನೆ ಏನಂದ್ರೆ ಸರಕುಗಳು ಸಾಗಣೆ ಮಾಡಿದ ಸರಿಯಾದ ಕ್ರಮವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ಯಾವ ರೀತಿ ಅಂದ್ರೆ ನಮ್ಮಲ್ಲಿರುವಂತದ್ದು ಆಲ್ಮೋಸ್ಟ್ ಅಲ್ಲ ಅಂದ್ರೆ ಇವಾಗ ನಮ್ಮಲ್ಲಿ ಭಾರತದಲ್ಲಿರುವಂತ ಸರಕುಗಳು, ಈ ಭಾರತದ ಸರಕು ಇದಲ್ಲ, ಇಲ್ಲಿ ಏಷ್ಯಾ, ಈ ಸರಕುಗಳನ್ನ ಏನ್ ಮಾಡ್ತಾರೆ, ಇಲ್ಲಿ ಹೋಗ್ತದ್ದು ಅರಬ್ ವರ್ತಕರು ಏನ್ ಮಾಡ್ತಾರೆ, ಎಲ್ಲಿ ಕಳಿಸಿದ್ರು ಕಾನ್ಸ್ಟಾಂಟಿನೋಪಲ್ ಇಂದ ಎಲ್ಲಿ ಯಾರಪ್ಪ ಅಂದ್ರೆ ಇಲ್ಲಿಂದ ಖರೀದಿ ಮಾಡಿ ಏನಂದ್ರೆ ಇಟಲಿ ವರ್ತಕರು ಏನ್ ಮಾಡ್ತಾರೆ, ಇಟಲಿಯ ವರ್ತಕರು ಇಲ್ಲಿ ಕಳಿಸಿದ್ರು, ಯುರೋಪಿನಿಗೆ ಕಳಿಸಿದ್ರು. ಅಂದ್ರೆ ಈ ರೀತಿಯಾಗಿ ಏನಂದ್ರೆ ಇದು ರೂಟ್ ಮ್ಯಾಪ್. ಅದನ್ನ ಇದನ್ನ ಏನ್ ಮಾಡ್ರೆ ಒಂದು ಮಾರ್ಗ, ಒಂದು ರೂಟ್ ಯಾವ್ದಂತ ಕೇಳಿದ್ದಾರೆ. ಇಲ್ಲಿ ಏನಂದ್ರೆ ಆಲ್ಮೋಸ್ಟ್ ಇಟಲಿ ಮತ್ತು ಅರಬ್ ವರ್ತಕರು, ಕಾನ್ಸ್ಟಾಂಟಿನೋಪಲ್ ಮತ್ತು ಯುರೋಪ್ ಅಂತಿದೆ. ಮತ್ತು ಭಾರತ, ಏಷ್ಯಾ, ಅರಬ್ ವರ್ತಕರು ಮತ್ತು ಕಾನ್ಸ್ಟಾಂಟಿನೋಪಲ್ ಮತ್ತು ಇಟಲಿ ವರ್ತಕರು ಮತ್ತು ಯುರೋಪ್ ಅಂತ ಬರ್ತದೆ. ಆಮೇಲೆ ನೆಕ್ಸ್ಟ್ ಭಾರತ, ಇಟಲಿ, ಅರಬರು ಮತ್ತು ಕಾನ್ಸ್ಟಾಂಟಿನೋಪಲ್, ಆಮೇಲೆ ಕಾನ್ಸ್ಟಾಂಟಿನೋಪಲ್, ಭಾರತ, ಇಟಲಿ, ಅರಬರು. ಇಲ್ಲಿ ನಮಗೆ ಇಲ್ಲಿ ನಾವು ರೂಟ್ ಮ್ಯಾಪ್ ತೋರಿಸಿದ್ದೀನಿ. ಇದಕ್ಕೆ ಅವರು ಯಾರಂದ್ರೆ ಕ್ರಮ ಫಸ್ಟ್ ನಮ್ಮ ಸರಕುಗಳು ಇದಾವಲ್ಲ, ಆ ಸರಕುಗಳಿಗೆ ಏನಪ್ಪ ಭಾರತ ಮತ್ತು ಏಷ್ಯಾ ಖಂಡದ ಮೂಲಕ ಇವ್ರೇನ್ ಮಾಡ್ತದೆ, ಪರ್ಚೇಸ್ ಮಾಡ್ಕೊಂತವೆ. ಯಾರಬ್ಬರ ಅರಬರು ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಅಂದ್ರೆ ಅವು ಎಲ್ಲಿಗೆ ಹೋಗ್ತದೆ ಅಂದ್ರೆ ಕಾನ್ಸ್ಟಾಂಟಿನೋಪಲ್ ಅಂದ್ರೆ ಪೂರ್ವ ರೋಮನ್ ಅಂದ್ರೆ ಬೈಜಾಂಟಿಯನ್ ರಾಜಧಾನಿ ಅಂತ ಕಾನ್ಸ್ಟಾಂಟಿನೋಪಲ್ ಇಲ್ಲಿ ಹೋಗ್ತದೆ. ಆಮೇಲೆ ಇಲ್ಲಿಂದ ಏನ್ ಮಾಡ್ತಾರೆ, ಇಟಲಿಯ ವರ್ತಕರು ಏನ್ ಮಾಡ್ತಾರೆ, ಇಟಲಿ ವರ್ತಕರು ಏನ್ ಮಾಡ್ತಾರೆ, ಯುರೋಪಿಗೆ ಏನಂದ್ರೆ ವಿನಿಮಯ ಮಾಡ್ತಿದ್ದಾರೆ. ಅದೇ ರೂಟ್ ಮ್ಯಾಪ್ ಇರುವಂತದ್ದು. ಇಲ್ಲಿ ಯಾವುದೇ ರೀತಿಯಲ್ಲಿ ಗೊಂದಲವನ್ನು ಬೇಡ. ಈ ರೀತಿಯಾಗಿ ಅಂದ್ರೆ ಸರಳವಾದಂತ ರೀತಿಯಲ್ಲಿ ನೀವು ಅದನ್ನ ಒಯ್ದರೆ ಸಾಕು. ನೆಕ್ಸ್ಟ್ 6ನೇದು, ಈ 6ನೇದು ಇರುವಂತ ಒಂದು ಪ್ರಶ್ನೆ ಸಹ ಏನಪ್ಪ ಇಲ್ಲಿ ನೋಡೋಣ. ಯಾವ್ದಂದ್ರೆ ಇಲ್ಲಿ ಆಲ್ಮೋಸ್ಟ್ ಏನಂದ್ರೆ ಇಟಲಿಯ ವರ್ತಕರ ಒಂದು ಪಾತ್ರ ಏನು ಅನ್ನುವಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಯಾವುದು, ಇಟಲಿಯ ವರ್ತಕರಿಗೆ ಸಂಬಂಧಪಡದಂತೆ, ಇಟಲಿಯ ವ್ಯಾಪಾರಿಗಳಿಗೆ ಸಂಬಂಧಪಡದಂತೆ ಇರುವಂತ ಒಂದು ಪ್ರಶ್ನೆ. ಇಲ್ಲಿ ನೋಡ್ರಿ 6ನೇ ಪ್ರಶ್ನೆದಲ್ಲಿ ನಾವು ನೋಡಿದಾಗ ಅಂದ್ರೆ ಈ ವ್ಯಾಪಾರದ ವ್ಯವಸ್ಥೆಯಲ್ಲಿ ಇಟಲಿಯ ವರ್ತಕರು ಪಾತ್ರವೇನಾಗಿತ್ತು ಎಂಬುದನ್ನು ವಿಶ್ಲೇಷಿಸಿ ಮತ್ತು ಸೂಕ್ತವನ್ನ ಆಯ್ಕೆ ಮಾಡಿ. ಅಂದ್ರೆ ಅವರ ಒಂದು ವ್ಯಾಪಾರ ಮಾಡುವಂತ ಒಂದು ವ್ಯವಸ್ಥೆಯಲ್ಲಿ ಅವರ ಒಂದು ಪಾತ್ರ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಅಂದ್ರೆ ವಿಶ್ಲೇಷಿಸಿ ಅನ್ನುವಂಥದ್ದನ್ನ ಕಾಣ್ತೀವಿ. ಇಲ್ಲಿ ನೋಡ್ರಿ 1ನೆಯ ಒಂದು ಆಪ್ಷನ್ಸ್ ಅನ್ನು ನೋಡಿದಾಗ ಅವ್ರು ಏನ್ ಮಾಡ್ತಾರೆ, ಅವರು ಸರಕುಗಳನ್ನು ಭಾರತದಿಂದ ನೇರವಾಗಿ ಆಮದು ಮಾಡಿಕೊಳ್ತಿದ್ದರು. ಅವರು ಭಾರತದಿಂದ ನೇರವಾಗಿ ಆಮದು ಮಾಡಿಕೊಳ್ಳೋದ್ರೆ ನೇರವಾಗಿ ಯಾರು ಹಂಗಾಗಿದಂದ್ರೆ ಬರಲ್ಲ. ಈಗ ರೈಟ್. ಆಮೇಲೆ ನೆಕ್ಸ್ಟ್ ಅಂದ್ರೆ ಅವರು ಕಾನ್ಸ್ಟಾಂಟಿನೋಪಲ್ ನಿಂದ ಸರಕುಗಳನ್ನು ಕೊಂಡು ಯುರೋಪಿನಾದ್ಯಂತ ಮಾರಾಟ ಮಾಡುವ ಮಧ್ಯವರ್ತಿಗಳಾಗಿದ್ರು, ಅಂದ್ರೆ ಮೀಡಿಯೇಟರ್ ಆಗಿದ್ರು ಅಂತ ಹೇಳಿ ಇದೆ. ಇದೇನಪ್ಪ ನೇರವಾದಂತ ಆನ್ಸರ್ ಬರ್ತದೆ. ಯಾವ್ದಂದ್ರೆ ಇದಕ್ಕೆ, ಯಾಕಂದ್ರೆ ನೇರವಾಗಿ ಇವರು ಇಟಲಿ ಬರ್ತದೆ ಅಂದ್ರೆ ನಮ್ಮ ಭಾರತಕ್ಕೆ ಬಂದು ಹಿಂಗ್ ಪರ್ಚೇಸ್ ಮಾಡೋದಲ್ಲ. ಅವ್ರಿಗೆಲ್ಲ ಯಾವ್ದಂದ್ರೆ ಯುರೋಪಿನ ವ್ಯಾಪಾರದ ಹೆಬ್ಬೆಗಳು ಕಾನ್ಸ್ಟಾಂಟಿನೋಪಲ್ ಬಂದಿರ್ತಾವಲ್ಲ, ಅಲ್ಲಿಂದ ಇವ್ರು ಮೀಡಿಯೇಟರ್ ಆಗಿರ್ತಾರೆ ಮತ್ತು ವ್ಯಾಪಾರಸ್ಥರು ಇವ್ರು ಏನ್ ಮಾಡ್ತಾರೆ, ಯುರೋಪ್ನ ಬೇರುವಂತದ್ದು ಕಾಣ್ತು. ಇಲ್ಲಿ ಅವರು ಅರಬ್ ಜೊತೆ ಪೈಪೋಟಿ ನಡೆಸಿ ಏಷ್ಯಾ ವ್ಯಾಪಾರ ಮೇಲೆ ಇದು ಇಲ್ಲ, ಇದು ಯಾವ ಇರುತ್ತಿಲ್ಲ. ಅವ್ರೇನ ಅರಬ್ ಇರುತ್ತಲ್ಲ, ಭಾರತದಿಂದ ಪರ್ಚೇಸ್ ಮಾಡ್ಕೊಂಡಿರ್ತಾರೆ, ಕಾನ್ಸ್ಟಾಂಟಿನೋಪಲ್ ಅಲ್ಲಿ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಇಲ್ಲಿ ಇವ್ರು ಪರ್ಚೇಸ್ ಮಾಡುವಂತ ದೇವಸ್ಥಾನ. ಇವ್ರು ಯಾವ್ದೇ ರೀತಿಯಲ್ಲಿ ಅರಬರು ಯಾರಪ್ಪ ಅಂದ್ರೆ ಅರಬರು ಜೊತೆ ಇವ್ರೇನಪ್ಪ ಅಂದ್ರೆ
ಯಾರು ಇಟಲಿ ಏನಂದ್ರೆ ಯಾವ ರೀತಿಲಿ ಇರಲ್ಲ, ವರ್ಸಸ್ ಇರಲ್ಲ. ಓಕೆ, ಇಲ್ಲಾಂದ್ರೆ ಅವರ ಸಾಂಬಾರ್ ಪದಾರ್ಥಗಳ ಉತ್ಪಾದನೆ ಇದೆ. ಇವ್ರು ಬಹಳ ಸಾಂಬಾರ್ ಪದಾರ್ಥ ಉತ್ಪಾದನೆ ನಮ್ಮ ಭಾರತವರಾಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲ. ಓಕೆ, ನೆಕ್ಸ್ಟ್ ಮುಂದುವರೆದು ಈ ರೀತಿ ನೋಡ್ರಿ, ಪರ್ಫೆಕ್ಟ್ ಆಗಿ ನಾವು ಆನ್ಸರ್ ಅನ್ನು ಮಾಡ್ಕೊಂತ ಹೋದ್ರೆ ನಿಮ್ಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಿಲ್ಲ. ಯಾಕಂದ್ರೆ ಇಲ್ಲಿರುವಂತಹ ಎಲ್ಲಾ ಮಾಹಿತಿಯನ್ನು ಏನ್ ಮಾಡೋದು, ಒಂದು ಸ್ಲೈಡ್ ರೂಪದಲ್ಲಿ ನಿಮ್ಗೆ ಮಾಹಿತಿಯನ್ನು ಕೊಡೋಣ. ಯಾಕಂದ್ರೆ ಯಾಕಂದ್ರೆ ಆ ಹೇಳಿಕೆಗಳ ರೂಪದಲ್ಲಿ ಕೆಲವು ಗೊಂದಲ ಆಗಿರ್ಬೋದು. ಅಂತ ಸಂದರ್ಭ ಅಂದ್ರೆ ನಿಮಗೆ ನಮ್ಮ ಲಕ್ಷ್ಮೀ ಸ್ಪರ್ಧದ ಮೂಲಕ ನಮ್ಮ ತಮ್ಮನಿಗೆ ಅಂದ್ರೆ ಒಂದು ಸರಳವಾದಂತ ರೀತಿಯಲ್ಲಿ ಇವೆಲ್ಲ ಇದಾವಲ್ಲ, ಇವೆಲ್ಲ ಏನಂದ್ರೆ ಎಕ್ಸ್ಟ್ರಾ ಇರುವಂತದ್ದಲ್ಲ. ಆಲ್ಮೋಸ್ಟ್ ಆಲ್ DSRT ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತ ಮಾಹಿತಿಯನ್ನು ನಾವೇನ್ ಮಾಡಿದ್ವಿ, ಇದನ್ನ ಸ್ಲೈಡ್ ರೂಪದಲ್ಲಿ ಮಾಡಿದ್ವಿ. ಯಾಕಂದ್ರೆ ಇದೇನಂದ್ರೆ ಪರ್ಮನೆಂಟ್ ಆಗಿರುವಂತ ಒಂದು ಮಾಹಿತಿ. ಎಲ್ಲದಕ್ಕೆ ಏನಪ್ಪಾರೆ 100ಕ್ಕೆ 60ರಿಂದ 70% ಅಂದ್ರೆ ಸಮಾಜ ವಿಜ್ಞಾನ ಏನಪ್ಪಾರೆ ಎಲ್ಲಾ ಎಕ್ಸಾಮ್ಗಳಿಗೆ ಅವಕಾಶ ಇರ್ತದೆ. PC ಆಗಿರ್ಬೋದು, PS ಆಗಿರ್ಬೋದು, ಎಲ್ಲದಕ್ಕೆ. ಯಾಕಂದ್ರೆ ಅಲ್ಲಿ ಹೇಳಿಕೆ ರೂಪದಲ್ಲಿ ಏನಪ್ಪಾರೆ ಅವು GPTR ಆಗಿರೋದು ಮತ್ತು HSTR ಆಗಿರುವಂತದ್ದು, KCD ಅವೆಲ್ಲ ಹೇಳಿಕೆ ರೂಪದಲ್ಲಿ ಗೊತ್ತಾಗ್ತದೆ. ಆಮೇಲೆ ನಿಮಗೆ ACD, FD, PC ಇಂತ ಎಕ್ಸಾಮ್ಗಳು ಏನಪ್ಪ ಇಲ್ಲಿ ನಮಗೆ ಪರಿಪೂರ್ಣವಾದಂತ ಮಾಹಿತಿ ಸ್ಲೈಡ್ಗಳ ಮೂಲಕ ಗೊತ್ತಾಗುವಂತ ನಾವು ಕಾಣ್ತೀವಿ. ಇಲ್ಲಿ ನೋಡಿ ನಮಗೆ ನೋಡ್ರಿ, ಭಾರತ ಯುರೋಪ್ ಸಾಂಬಾರ್ ಪದಾರ್ಥಗಳ ವ್ಯಾಪಾರ ಅಂತಿದೆ. ಇಲ್ಲೇನಪ್ಪ ಅಂದ್ರೆ ಮಧ್ಯಕಾಲೀನ ವ್ಯಾಪಾರದ ಮಾರ್ಗ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡೋಣ. ಭಾರತದಿಂದ ಏನಪ್ಪ ಅಂದ್ರೆ ಭಾರತದಿಂದ ಯುರೋಪಿಗೆ ಸಾಂಬಾರ್ ಪದಾರ್ಥಗಳು ತಲುಪುವ ಬಗೆ ಅಂದ್ರೆ ಕಾನೂನು ಕ್ರಮ ಅಂತ ಒಂದು ನಾನು ಒಂದು ತೋರಿಸಿದಲ್ಲ, ರೂಟ್ ಮಾರ್ಕ್ ಅಂತ ಹೇಳಿದಲ್ಲ, ರೂಟ್ ಮ್ಯಾಪ್. ಅದೇ ರೀತಿ ಇದು ಯಾವ ರೀತಿಯಾಗಿ ಭಾರತದ ಸಾಮಗ್ರಿಗಳಂತಂದ್ರೆ ಇಲ್ಲಿಗೆ ಯುರೋಪಿಗೆ ತಲುಪ್ತಾವ ಅನ್ನೋದ್ರ ಬಗ್ಗೆ ಇರುವಂತ ಒಂದು ಸ್ಲೈಡ್ ಅನ್ನು ಇಲ್ಲಿ ನೋಡ್ರಿ. ಇದು ಸಿಂಬಲ್ ಅಂದ್ರೆ ಈ ರೀತಿಯಾಗಿ ಹೋಗ್ತವೆ. ಇಲ್ಲಿ ಸೀರಿಯಲ್ ನಂಬರ್ ಇರುವಂತದ್ದೇ 1 ಫಸ್ಟ್ ಅಂತ. ಇಲ್ಲಿ ನೋಡ್ರಿ 1 ಅಂತ ಭಾರತ ಮತ್ತು ಇತರ ಏಷ್ಯಾ ದೇಶಗಳು. ಇಲ್ಲಿ ಭಾರತ ಮತ್ತು ನಮ್ಮ ಏಷ್ಯಾ ದೇಶದ ಇರುವಂತ ಕೆಲವು ಉತ್ಪಾದನಾ ಮೂಲಗಳು. ಕಾಮನ್ ನಮ್ಮಲ್ಲಿ ಉತ್ಪಾದನಾ ಮೂಲಗಳು ಅಂದ್ರೆ ಇವೆಲ್ಲ ಬರ್ತವೆ. ಯಾಕಂದ್ರೆ ಸಾಂಬಾರ ಪದಾರ್ಥಗಳಿಗೆ ಸಂಬಂಧಪಟ್ಟಂತೆ ಇವೆಲ್ಲ ಗೌರ್ಮೆಂಟ್ ಟೆಕ್ಸ್ಟ್ ಅದೇ ನಾವು ಇಟ್ಟುಕೊಂಡು ನಾವು ಇದನ್ನ ಸ್ಲೈಡ್ ಗಳನ್ನ ರಚನೆ ಮಾಡಿದ್ವಿ. ಉತ್ಪಾದನಾ ಮೂಲ ಅಂದ್ರೆ ಕಾಮನ್ ಮೆಣಸು, ಜೀರಿಗೆ, ದಾಲ್ಚಿನ್ನ, ಏಲಕ್ಕಿ, ಶುಂಠಿ ಮುಂತಾದ ಸಾಂಬಾರ ಪದಾರ್ಥಗಳು ಇಲ್ಲಂದ್ರೆ ನಮ್ಮ ಏಷ್ಯಾದಲ್ಲಿ ಬೆಳೆಯುವಂತದ್ದು ನಾವು ಕಾಣ್ತೀವಿ. ಇವುಗಳಿಗೆ ಏನಂದ್ರೆ ಯುರೋಪಿನಲ್ಲಿ ಅಪಾರವಾದಂತ ಬೇಡಿಕೆ ಇತ್ತಂತ ನಿಮಗೆ ಇದು ನಮ್ಗೆ ಏನಪ್ಪ ಅಂದ್ರೆ ಸ್ಲೈಡ್ಗಳ ಮೂಲಕ ನಿಮಗೆ ತಿಳಿಸುವಂತದ್ದು ನಾವು ಕಾಣ್ತೀವಿ. 1ನೇ ಸ್ಟೆಪ್. 2ನೇ ಸ್ಟೆಪ್ ಯಾವುದು? 2ನೇ ಸ್ಟೆಪ್. ಈ 2ನೇ ಸ್ಟೆಪ್ ನಲ್ಲಿ ನಾವು ನೋಡಿದಾಗ ನಮ್ಗೇನಪ್ಪ ಅಂದ್ರೆ ಇಲ್ಲಿ ಅರಬ್ ವರ್ತಕರು ಯಾವುದು ನಮ್ಮ ಭಾರತದ ಉತ್ಪಾದನೆಗಳೇನಪ್ಪ ಅಂದ್ರೆ ಯಾರಂದ್ರೆ ಅರಬ್ ವರ್ತಕರು ಏನ್ ಮಾಡ್ತಿದಾರೆ ಅಂದ್ರೆ ಇಲ್ಲಿ ಪಡ್ಕೊಂತಿದ್ರು ನಮ್ಮ ಉತ್ಪನ್ನಗಳು ಅನ್ನೋದ್ರ ಬಗ್ಗೆ ನಾವು ನೋಡಲಾಗ್ತದೆ. ಇಲ್ಲಿ ಅರಬ್ ವರ್ತಕರಂದ್ರೆ ಅದರಲ್ಲಿ ಇವರು ಮೊದಲ ಹಂತದ ಮಧ್ಯವರ್ತಿಗಳಾಗಿರ್ತಾರೆ. ಮೊದಲ ಹಂತದ ಮೀಡಿಯೇಟರ್ ಯಾರಪ್ಪ ಅಂದ್ರೆ ಅರಬರಾಗಿರುವಂತದ್ದು ನಾವು ಕಾಣ್ತೀವಿ. ಇಲ್ಲಿ ಏನಂದ್ರೆ ಮೊದಲ ಹಂತದ ಮಧ್ಯವರ್ತಿಗಳು ಯಾರಂತಂದ್ರೆ ಯಾರು ಅರಬರಾಗಿರ್ತಾರೆ. ಅವ್ರೇನಂದ್ರೆ ಏಷ್ಯಾದ ಸರಕುಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದ್ದ ಅರಬರು ಸಾಂಬಾರ ಪದಾರ್ಥಗಳನ್ನು ಸಾಗಿಸಿ ಕಾನ್ಸ್ಟಾಂಟಿನೋಪಲ್ಗೆ ತಲುಪಿಸುತ್ತಿದ್ರು ಅನ್ನೋದ್ರ ಬಗ್ಗೆ ನಿಮ್ಗೆ ಇಲ್ಲಿ ಏನಪ್ಪ ನಿಮ್ಗೆ ಸ್ಲೈಡ್ ಮೂಲಕ ಏನಪ್ಪ ಫಸ್ಟ್ ಪರ್ಸನ್ ಅಂತ ಹೇಳಿದ್ವಿ. ಯಾರ? ಅರಬರ್ ಅಂತ ಹೇಳಿದ್ವಿ. ನೆಕ್ಸ್ಟ್ 2ನೇ ಹಂತದಲ್ಲಿ ಆಯ್ತು. ಇಲ್ಲಿ ನೆಕ್ಸ್ಟ್ 3ನೇ ಹಂತ. ಯಾರು? 3ನೇ ಹಂತದಲ್ಲಿ ನೋಡಿದಾಗ 3ನೇ ಸ್ಟೆಪ್ ಇಲ್ಲಿ ಕಾನ್ಸ್ಟಾಂಟಿನೋಪಲ್. ಯಾಕಂದ್ರೆ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂದ್ರೆ ಎಲ್ಲ ಏನಪ್ಪ ಅಂದ್ರೆ ಸೆಂಟರ್ ಇದ್ದಂಗೆ ಈ ರೀತಿ ಇರೋದ್ರಿಂದ ಏನಂದ್ರೆ ಇಲ್ಲಿ ಕಾನ್ಸ್ಟಾಂಟಿನೋಪಲ್ಗೆ ಸಂಬಂಧಪಟ್ಟಂತೆ ನಾವು ನೋಡೋಣ. ಇಲ್ಲಿ ಯಾವ್ದಪ್ಪ ಅಂದ್ರೆ ಪೂರ್ವ ರೋಮನ್. ಯಾವುದು? ಪೂರ್ವ ರೋಮನ್ ಅಂದ್ರೆ ಬೈಜಾಂಟೈನ್ ಸಾಮ್ರಾಜ್ಯದ ರಾಜಧಾನಿ ಆಗಿರ್ತದೆ. ಯಾವ್ದಂದ್ರೆ ಕಾನ್ಸ್ಟಾಂಟಿನೋಪಲ್. ಇಲ್ಲಿ ನಮ್ಮಂದ್ರೆ ಇಲ್ಲಿ ನೋಡ್ರಿ ಸ್ಲೈಡ್ಗಳ ಮೂಲಕ ನಾವು ಈಗಾಗಲೇ ಎಕ್ಸ್ಪ್ಲೇನ್ ಕೊಟ್ಟಿದ್ವಿ. ಆದ್ರೂ ಸಹ ನಮಗೆ ಇಲ್ಲಿ ಒಂದು ಎಕ್ಸಾಮ್ ದೃಷ್ಟಿಯಿಂದ ನಿಮ್ಗೆ ಒಂದು ಸರಳ ಆಗ್ಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಇಲ್ಲಿ ನಾವು ಕಾಣಲಾಗ್ತದೆ. ಇಲ್ಲಿ ಕಾನ್ಸ್ಟಾಂಟಿನೋಪಲ್ ಅಂದ್ರೆ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಮತ್ತು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದೇ ಪರಿಗಣಿಸಬಹುದು. ಅಂದ್ರೆ ಅಂತಾರಾಷ್ಟ್ರೀಯ ಸರಕುಗಳನ್ನು ಸೇರ್ ಮಾಡುವಂತದ್ದು ಮತ್ತು ಇದನ್ನ ವ್ಯಾಪಾರದ ಹೆಬ್ಬಾಗಿಲಿರುತ್ತೆ. ಇಲ್ಲಿಂದಲೇ ಇಲ್ಲಂದ್ರೆ ಸರಕುಗಳನ್ನು ಯುರೋಪಿಗೆ ಇಲ್ಲಂದ್ರೆ ಕಾನ್ಸ್ಟಾಂಟಿನೋಪಲ್ ಇಂದಲೇ ಅಂದ್ರೆ ಸರಕು ಎಲ್ಲಿ ಹೋಗುವ ಯುರೋಪಿಗೆ ಹೋಗುವಂತದ್ದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್ ಇರುವಂತದ್ದು ಏನಪ್ಪ ಅಂದ್ರೆ ಇಟಲಿಯ ವರ್ತಕರು. ಫಸ್ಟ್ ಪರ್ಸನ್ ಯಾರು? ಅರಬರು. ನೆಕ್ಸ್ಟ್ ಪರ್ಸನ್ ಯಾರು? 2ನೇ ಹಂತದ ಮಧ್ಯತೆ ಯಾರಪ್ಪ ಅಂದ್ರೆ ಇಟಲಿಯ ವರ್ತಕರು. ಈ ಇಟಲಿಯ ವರ್ತಕರ ಬಗ್ಗೆ ಏನಪ್ಪ ಇಲ್ಲಿ ನೋಡೋಣ. ಇವರು ರೋಮನ್ ಸಾಮ್ರಾಜ್ಯದ ಭಾಗವಾಗಿದ್ದ ಇಟಲಿಯ ವರ್ತಕರು ಕಾನ್ಸ್ಟಾಂಟಿನೋಪಲ್ ನಿಂದ ಸರಕುಗಳನ್ನು
ಖರೀದಿಸಿ, ಎಲ್ಲಿ ಕಾನ್ಸ್ಟಾಂಟಿನೋಪಲ್ ಖರೀದಿಸಿ ಅಲ್ಲಿಗೆ ಯಾರು ಕೊಟ್ಟಿರ್ತಾರೆ? ಅರಬ್ಬರು. ಅಲ್ಲಿಂದ ಏನ್ ಮಾಡ್ತಾರೆ? ಪರಿಚಯ ಮಾಡ್ತಾರೆ. ಯಾರು? ಇಟಲಿ ವರ್ತಕರು. ಇಲ್ಲಿ ಯುರೋಪಿಯನ್ನರ ವ್ಯಾಪಾರದ ಮೇಲಿನ ಏಕಸ್ವಾಮ್ಯ ಸಾಧಿಸಿದ್ರು. ಅವ್ರೇನಂದ್ರೆ ಏಸಿದ ಮೇಲೆ ವ್ಯಾಪಾರ ಸ್ವಾಮ್ಯ ಸಾಧಿಸೋರು ಯಾರು? ಏಸಿದ ಮೇಲೆ ಅರಬ್ ವರ್ತಕರು. ಇಲ್ಲಿ ಯುರೋಪಿನ ಮೇಲೆ ಕಾಂಟ್ರೋಲ್ ಇಟ್ಕೊಂಡು ಅವರು ಏಕಸ್ವಾಮ್ಯ ಸಾಧಿಸ್ತಾರೆ. ಯಾರಪ್ಪ ಅಂದ್ರೆ ಇವರು ಯಾರು? ಇಟಲಿಯರು. ಇದು 4ನೇ ಸ್ಟೆಪ್. ನೆಕ್ಸ್ಟ್ ನೋಡ್ರಿ, ಯಾವಂದ್ರೆ ಯುರೋಪಿಯನ್ ದೇಶಗಳು ಅಂದ್ರ ಈ ಯುರೋಪಿಯನ್ ದೇಶದಲ್ಲಿ ಫೈನಲ್ ಮಾರುಕಟ್ಟೆ ಅಂದ್ರ ಫೈನಲ್ ಆಗಿ ಅಂದ್ರೆ ಮಾರುಕಟ್ಟೆ ನೋಡ್ತು. ಇಲ್ಲಿನ ಬೋರೆ ಇಟಲಿಯ ವರ್ತಕರಿಂದ ಖರೀದಿಸಿದ ಸಾಂಬಾರ ಪದಾರ್ಥಗಳು ಯುರೋಪಿಯನ್ನದಂತ ಮಾಡಬಹುದು. ಇವರೇನ ಬೋರೆ ಯಾರು? ಇಟಲಿಯರು ಖರೀದಿ ಮಾಡ್ತಾರೆ. ಇವೆಲ್ಲ ಏನಿಬೇಕು? ಯುರೋಪಿಯನ್ ಆದಂತ ಸರಬರಾಜು ಕಾಲ ಆಗ್ತದೆ. ಇದೇ ಮುಂದೆ ಯುರೋಪಿಯನ್ನರು ನೇರವಾಗಿ ಸಮುದ್ರ ಮಾರ್ಗ ಹುಡುಕಲು ಪ್ರೇರಣೆ ಆಗಿರ್ತದ. ಅಂದ್ರೆ ಸಮುದ್ರ ಮೂಲಕ ಏನಂದ್ರೆ ನಮ್ಗೆ ಹುಡುಕಲಿಕ್ಕೆ ಹೆಲ್ಪ್ ಆಗುವಂತದನ್ನ ನಾವು ಇಲ್ಲಿ ಕಾಣ್ತೀವಿ. ಇಲ್ಲಿ ಏನಂದ್ರೆ ಯಾಕಂದ್ರೆ ಕಾಮನ್ ಮೊದಲಾಗಿ ಏನಂದ್ರೆ ಭೂಮಾರ್ಗದ ಮೂಲಕ ವ್ಯಾಪಾರ ಆಗ್ತಿರ್ತಾರೆ. ಅದ್ರ ಬಗ್ಗೆ ನಿಮಗೆ ಗೊತ್ತದ. ಅಂದ್ರೆ ಆಟಮನ್ ಟರ್ಕರ್ ಏನಂದ್ರೆ ಕಾನ್ಸ್ಟಾಂಟಿನೋಪಲ್ ಅಂದ್ರೆ ಈ ಕಾನ್ಸ್ಟಾಂಟಿನೋಪಲ್ ಅಂದ್ರೆ 1453ರಲ್ಲಿ ವಶಪಡಿಸಿಕೊಂಡಿರುವಂತದ್ದು ಸಹ ಅಲ್ಲಿ ಗೊತ್ತಾಗ್ತದೆ. ಆಮೇಲೆ ಅವ್ರು ಏನ್ ಮಾಡ್ತಾರೆ? ಹೆಚ್ಚಿನ ಟ್ಯಾಕ್ಸ್ ಅನ್ನು ವಿಧಿಸ್ತಾರೆ. ಈ ರೀತಿಯಿಂದ ಏನಂದ್ರೆ ತೊಂದರೆ ಆಗುವಂತದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಏನ್ ಮಾಡ್ತಾರೆ? ಇಲ್ಲಿ ಯುರೋಪಿಯನ್ ದೇಶಗಳು ಏನ್ ಮಾಡ್ತಾರೆ? ಸಮುದ್ರ ಮಾರ್ಗದ ಮೂಲಕ ಏನ್ ಮಾಡ್ತಾರೆ? ಭಾರತಕ್ಕೆ ಪ್ರಥಮವಾಗಿ ವಾಸ್ಕೋ ಡ ಗಾಮ ಬರುವಂತದ್ದು ನಿಮ್ಗೆ ಗೊತ್ತಿರುವಂತದ್ದು. ಕೇರಳದ ಕಪ್ಪಡ ತೀರ ಕಲ್ಲಿಕಟ್ಟಲ್ಲಿ ಬರುವಂತದ್ದು 1498 ಮೇ 20ರಲ್ಲಿ. ಇದು ನಿಮ್ಗೆ ಏನಂದ್ರೆ ಇಲ್ಲಿಂದ ಏನಂದ್ರೆ ಅವರು ವ್ಯಾಪಾರ ಮಾಡುವಂತದ್ದು ನಾವು ಕಾಣಬಹುದು ಸಮುದ್ರ ಮಾರ್ಗದ ಮೂಲಕ. ಇಲ್ಲಿ ನೋಡ್ರಿ, ಆಲ್ಮೋಸ್ಟ್ ಆಲ್ ಬೇಡಿಕಿದ್ದ ಸಾಂಬಾರ ಪದಾರ್ಥಗಳು ಕಾಮನ್ ಆಗಿ ಏನಪ್ಪಾ ಅಂದ್ರೆ ಯಾವಂದ್ರೆ ಕಾಮನ್ ಆಗಿ ಮೆಣಸು ಬರ್ತದ, ಜೀರಿಗೆ, ದಾಲ್ಚಿನ್ನ, ಏಲಕ್ಕಿ, ಶುಂಠಿ ಕಾಮನ್ ಆಗಿರುವಂತದ್ದು. ನೋಡ್ರಿ, ಅರಬ್ಬರು ಏಕಸ್ವಾಮ್ಯ ಅಂದ್ರೆ ಏಸಿ ದೇಶಗಳ ವ್ಯಾಪಾರದ ಮೇಲೆ ಅಂದ್ರೆ ಕಾನ್ಸ್ಟಾಂಟಿನೋಪಲ್ ಅವರಿಗೆ ಅಂದ್ರೆ ಇವರು ಏನ್ ಮಾಡಿದ್ರು? ಸಾಗಾಣಿಕೆ ಮಾಡ್ತಿದ್ರು. ಇಟಲಿ ಏಕಸ್ವಾಮ್ಯ ಯುರೋಪಿಯನ್ ದೇಶಗಳ ವ್ಯಾಪಾರದ ಮೇಲೆ ಕಾನ್ಸ್ಟಾಂಟಿನೋಪಲ್ ನಿಂದ ಯುರೋಪಿಯನ್ ಸಾಗಾಣಿಕೆ ಮಾಡುವಂತದ್ದು ಕಾಣುದು. ಇವೆರಡನೇ ಬಂದ್ರೆ ಈ ಎರಡನೇ ಹಂತದ ಸ್ವಾಮ್ಯದ ಮುಂದೆ ಯುರೋಪಿಯನ್ ಭಾರತಕ್ಕೆ ನೇರ ಸಮುದ್ರ ಮಾರ್ಗ ಹುಡುಕಲು ಏನಂದ್ರೆ ಪ್ರೇರಣೆ ಆಗಿರುವಂತದ್ದು ನಾವು ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ 7ನೇ ಪ್ರಶ್ನೆ. ಟೋಟಲ್ ಅಂದ್ರೆ 10 ಪ್ರಶ್ನೆಗಳನ್ನು ನಾವು ಪಡೆದುಕೊಂಡಿವಿ. ಇಲ್ಲಿ ಯಾವ್ದಂದ್ರೆ 7ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇದು ಈಸಿ ಇರುವಂತ ಒಂದು ಪ್ರಶ್ನೆ. ಇಲ್ಲಿ ಏನಪ್ಪಾ ಅಂದ್ರೆ ಭಾರತದ ಸಾಂಬಾರ ಪದಾರ್ಥಗಳಿಗೆ ಯುರೋಪಿಯನ್ನರಲ್ಲಿ ಅಪಾರ ಬೇಡಿಕೆ ಇದ್ದ ಕೆಳಗಿನ ಉತ್ಪನ್ನಗಳಲ್ಲಿ ಇವುಗಳಲ್ಲಿ ಸೇರಿಲ್ಲ. ಇವುಗಳೇನಪ್ಪ 4 ಆಪ್ಷನ್ಸ್ ಅಲ್ಲಿ ಇವುಗಳು ಸೇರಿಲ್ಲ ಅಂತಿದೆ. ನಿಮ್ಗೆ ಯಾಕಂದ್ರೆ ಈಗ ಇದರಲ್ಲಿ ಯಾವುದು ಸೇರಿಲ್ಲ ಅನ್ನೋದ್ರ ಬಗ್ಗೆ ಯಾವ್ದು ಸೇರಿಲ್ಲ ಅಂತ ನೋಡ್ರಿ. ಮೆಣಸು ಸೇರಿಲ್ಲ, ಜೀರಿಗೆ ಸೇರಿಲ್ಲ, ರೇಷ್ಮೆ ಸೇರಿಲ್ಲ, ಏಲಕ್ಕಿ ಸೇರಿಲ್ಲ ಅಂತಿದೆ. ಆಲ್ಮೋಸ್ಟ್ ಎಲ್ಲ ಬಂದ್ರೆ ನಿಮ್ಗೆ ನೋಡ್ರಿ ಆನ್ಸರ್ ಕಾಮನ್ ಆಗಿ ಏನಪ್ಪ ಅಂದ್ರೆ ರೇಷ್ಮೆಯು ಸೇರಿಲ್ಲ. ಓಕೆ, ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ನೋಡೋಣ. ಎಂಟನೇದು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ. ನೆಕ್ಸ್ಟ್ ಇಲ್ಲಿ ಹೇಳಿಕೆಗಳನ್ನು ಪರಿಗಣಿಸಿದಾಗ ಏನಪ್ಪ ಅಂದ್ರೆ ಒಂದನೇದು ತರ್ಕರು ವ್ಯಾಪಾರಿಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಿದರು. ನೆಕ್ಸ್ಟ್ ಇದರಿಂದ ವ್ಯಾಪಾರ ಹೆಚ್ಚು ಲಾಭದಾಯಕವಾಯಿತು ಅನ್ನೋದ್ರ ಬಗ್ಗೆ 2 ಹೇಳಿಕೆ. ಇದರಲ್ಲಿ 1 ಮಾತ್ರ ಸರಿನಾ, 2 ಮಾತ್ರ ಸರಿನಾ, ಆಮೇಲೆ ಎರಡು ಸರಿ ಅಂದ್ರೆ 2 ಸರಿ ಅಂದ್ರೆ 1 ಮತ್ತು 2 ಸರಿನಾ, 2 ತಪ್ಪು ಅಂತಿದೆ. ಇದರಲ್ಲಿ ನಾವು ನೋಡಿದಾಗ ಏನಪ್ಪಾ ಅಂದ್ರೆ ನಿಮ್ಗೆ ಈಗಾಗಲೇ ನಿಮ್ಗೆ ಎಲ್ಲವನ್ನು ಮಾಹಿತಿಯನ್ನು ಹೇಳ್ತಾ ಬಂದಿದೆ. ಇದರಲ್ಲಿ ತರ್ಕರು ವ್ಯಾಪಾರಿಗಳ ಮೇಲೆ ಹೆಚ್ಚಿನ ತೆರಿಗೆ ಟ್ಯಾಕ್ಸ್. ಯಾಕಂದ್ರೆ ತರಕಾರಿ ಏನ್ ಮಾಡ್ತಾರೆ? ಇಲ್ಲಿ ಟ್ಯಾಕ್ಸ್ ಅನ್ನ ಯಾಕೆ ಹೆಚ್ಚಿಗೆ ವಿಧಿಸ್ತಾರಪ್ಪ ಅಂದ್ರೆ ಇಡೀ ಇಲ್ಲಿ ಆಲ್ಮೋಸ್ಟ್ ಅಂದ್ರೆ ತರಕಾರಿ ಅಂದ್ರೆ ಆಟೋಮನ್ ತರಕಾರಿ ಅಂದ್ರೆ 1453ರಲ್ಲಿ ಅಂದ್ರೆ 1453 ಅಂದ್ರೆ ಕಾನ್ಸ್ಟಾಂಟಿನೋಪಲ್ ಅಂದ್ರೆ ವಶಪಡಿಸಿಕೊಂಡಿರ್ತಾರೆ. ಈ ವಶಪಡಿಸಿಕೊಳ್ಳೋದ್ರಿಂದ ಏನಪ್ಪಾ ಅಂದ್ರೆ ಇಡೀ ನಮ್ಮ ನೇರದಾಗ ನಾವ್ ಹೇಳ್ದಂಗೆ ಕೇಳ್ಬೇಕು. ಇಡೀ ಏನಪ್ಪಾ ತೆರಿಗೆಯನ್ನು ಹೆಚ್ಚಿಗೆ ವಿಧಿಸ್ಬೇಕಂತೇಳಿ ಇವ್ರು ಮಾಡ್ತಾರೆ. ಆಮೇಲೆ ಇದರಿಂದ ವ್ಯಾಪಾರ ಹೆಚ್ಚು ಲಾಭ. ಇದೇನಪ್ಪ ಹೆಚ್ಚು ಲಾಭ ಆಗಲ್ಲ. ಇದೇನಾಗ್ತದ್ರೆ ನಷ್ಟ ಆಗುವಂತದನ್ನ ನಾವು ಕಾಲ. ಇದೇನಪ್ಪ ಲಾಭದಾಯಕ ಅಲ್ಲ. ಇದೇನಂದ್ರೆ ಟ್ಯಾಕ್ಸ್ ವಿಷಯದಿಂದ ಏನಾಗ್ತದ? ನಷ್ಟ. ವ್ಯಾಪಾರ ಮಾಡೋದು ಏನಾಗ್ತದ? ನಷ್ಟ ಆಗುವಂತದ್ದು ನಾವು ಕಾಣ್ತೀವಿ. ಈ ರೀತಿಯಿಂದ ತರಕಾರಿ ವ್ಯಾಪಾರಿಗಳ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸಿರುವಂತದ್ದು ಸರಿ. ಈ ರೀತಿಯಿಂದ ಇದಕ್ಕೆ ನೇರವಾದಂತಹ ಆನ್ಸರ್ 1 ರೈಟ್. ನೆಕ್ಸ್ಟ್ ಮುಂದುವರೆದ ಭಾಗ ನೋಡೋಣ. ಈ ಮುಂದುವರೆದ ಭಾಗ ಸಂಬಂಧಪಟ್ಟಂತೆ 9ನೇ ಪ್ರಶ್ನೆ. 9ನೇ ಪ್ರಶ್ನೆ ಅಂದ್ರೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ಈಗಾಗಲೇ ಆಟೋಮನ್ ತರಕಾರಿ ಏನಂದ್ರೆ
ಕಾನ್ಸ್ಟಂಟಿನೋಪಲ್ ವಶಪಡಿಸಿಕೊಂಡ ನಂತರ ಇವರು ಯಾರಂದ್ರೆ ಯುರೋಪಿಯನ್ನರಿಗೆ ಒಟ್ಟಿನಲ್ಲಿ ಏನಪ್ಪ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡು ಏನ್ ಮಾಡ್ತಾರ ಇಲ್ಲಿ ಒಂದು ಹೇಳಿಕೆಗಳನ್ನು ಇರುವಂತದ್ದನ್ನು ನಾವು ನೋಡೋಣ. ಇಲ್ಲಿ ನೋಡ್ರಿ ಒಂದೇನಂದ್ರೆ ದಿಕ್ಸೂಚಿ ಮತ್ತು ಆಸ್ಟ್ರೋಲೋಬ್ ಸಮುದ್ರಯಾನಕ್ಕೆ ನೆರವಾದ ಸಾಧನಗಳಾಗಿವೆ. ಮತ್ತು ಎರಡು ಸಿಡಿಮದ್ದು ಕೂಡ ಯುರೋಪಿಯನ್ ಅನ್ವೇಷಣ ಯುಗಕ್ಕೆ ಪೂರಕವಾಗಿವೆ ಅಂತಿದೆ. ಇದರಲ್ಲಿ ಒಂದು ಮಾತ್ರ ಸರಿನಾ, ಎರಡು ಮಾತ್ರ ಸರಿನಾ, ಎರಡು ಸರಿ, ಒಂದು ಮತ್ತು ಎರಡು ಸರಿನಾ, ಎರಡು ಸರಿ ಅಂತಿದೆ. ಬೇರೆ ಬೇಗ ಬೇಗ ಹೇಳ್ರಿ. ಓಕೆ, ಇಲ್ಲಿ ನೋಡ್ರಿ ಇದಕ್ಕೆ ನೇರವಾದಂತ ಆನ್ಸರ್ ಎರಡು. ಅಂದ್ರೆ ನೋಡ್ರಿ ಯಾವುದೇ ಒಂದು ಸಮುದ್ರಯಾನಕ್ಕೆ ಅಂದ್ರ ನಮ್ಮ ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿಬೇಕಾಗಿದ್ರೆ ಇಲ್ಲಿ ಏನ್ ಬೇಕಾಗ್ತದ, ದಿಕ್ಸೂಚಿಗಳು ಬೇಕಾಗ್ತದ. ಮತ್ತು ಆಸ್ಟ್ರೋಲೋಬ್ ಏನಂದ್ರೆ ಇಲ್ಲಿ ಬೇಕಾಗ್ತದ. ಇಲ್ಲಿ ಇದ್ರ ಬಗ್ಗೆ ಏನಂದ್ರೆ ನೆಕ್ಸ್ಟ್ ಮುಂದೆ ನೋಡೋಣ ಮುಂದಿನ ಸ್ಲೈಡ್ ಅಲ್ಲಿ. ಮತ್ತು ಸಿಡಿಮದ್ದು ಏನಪ್ಪ ಅವರ ರಕ್ಷಣೆಗಾಗಿ ಏನಂದ್ರೆ ಬೇಕಾಗುವಂತ ನಾವು ಇದು ರೈಟ್, ಇದು ಸರಿ. ಈ ರೀತಿಯಿಂದ ಎರಡು ಸರಿ ಅಂದ್ರೆ ಒಂದು ಮತ್ತು ಎರಡು ಸರಿ ಆಗಿರುವಂತದ್ದು ನಾವು. ಕೊನೆಯದಾಗಿ ಪ್ರಶ್ನೆ ಮತ್ತೆ ಇದು ಸರ್ ಏನಂದ್ರೆ ಕಾರಣಗಳ ಬಗ್ಗೆ ಮತ್ತು ರೀಸನ್ ಮತ್ತು ಅಸರ್ಷನ್ಸ್ ಬಗ್ಗೆ ಇರುವಂತದ್ದು ನಾವು ಕಾಣಲಾಗ್ತದೆ. ಇದು ಸಹ ಅಂದ್ರೆ ಆಲ್ಮೋಸ್ಟ್ ಅಂದ್ರೆ ಒಂದು ಹೊಸ ಸಮುದ್ರ ಮಾರ್ಗದ ಬಗ್ಗೆ ಇರುವಂತ ಒಂದು ಆಟೋಮನ್ ಟರ್ಕರ್ ಬಗ್ಗೆ ಇರುವಂತದ್ದು ನಾವು ಇಲ್ಲಿ ಕಾಣ್ತೀವಿ. ನೋಡ್ರಿ ಇಲ್ಲಿ ಅಸರ್ಸಿಯೇಷನ್ ಬಗ್ಗೆ ಅಂದ್ರೆ 1453 ನಂತರ ಯುರೋಪಿಯನ್ ರಾಷ್ಟ್ರಗಳು ಹೊಸ ಸಮುದ್ರ ಮಾರ್ಗಗಳ ಹುಡುಕಾಟಕ್ಕೆ ಹೆಚ್ಚಿನ ಒತ್ತು ನೀಡವ. ಇದೇನಪ್ಪ ಅಂದ್ರೆ ಇದು ನೇರವಾದಂತ ರೀತಿಯಲ್ಲಿ ಒಂದು ಸರಿ. ಆಮೇಲೆ ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಆಟೋಮನ್ ಟರ್ಕರು ಕಾನ್ಸ್ಟಂಟಿನೋಪಲ್ ಅನ್ನು ವಶಪಡಿಸಿಕೊಂಡರು, ವ್ಯಾಪಾರದ ಮಾರ್ಗದ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಿದರು. ಯಾಕಂದ್ರೆ ಅವರು ಯಾರಪ್ಪ ಅಂದ್ರೆ ಕಾನ್ಸ್ಟಂಟಿನೋಪಲ್ ಅಂದ್ರೆ ಆಟೋಮನ್ ಟರ್ಕರ್ ಏನ್ ಮಾಡ್ತಾರೆ, ಕಾನ್ಸ್ಟಂಟಿನೋಪಲ್ ಅನ್ನು ವಶಪಡಿಸಿಕೊಂಡು ವ್ಯಾಪಾರಿಗಳ ಮಾರ್ಗದ ಮೇಲೆ ಹೆಚ್ಚಿನ ಅಂದ್ರೆ ಕಾಮನ್ ಆಗಿ ಆಟೋಮನ್ ಟರ್ಕರ್ ಅಂದ್ರೆ ಇಲ್ಲಿ ವಶಪಡಿಸಿಕೊಂಡು ಹೆಚ್ಚಿನ ಟ್ಯಾಕ್ಸ್ ವಿಧಿಸಿರ್ತಾರ ಅನ್ನೋ ಬಗ್ಗೆ ನಮಗೆ ಹೇಳಿದೆ. ಹೇಳಿದ ತಕ್ಷಣ ಏನಂದ್ರೆ ಇಲ್ಲಿ ಇದು ಸರಿ ಆಗ್ತದ. ಮತ್ತೇನಂದ್ರೆ ನೆಕ್ಸ್ಟ್ ಇದು ಕೂಡ ಏನಪ್ಪ ಅಂದ್ರೆ ಯುರೋಪಿಯನ್ ರಾಷ್ಟ್ರ ಅಂದ್ರೆ ಹೊಸ ಮಾರ್ಗ ಸಂಬಂಧ ಅಂದ್ರೆ ಇಲ್ಲಿ ಹೆಚ್ಚಿನ ಹುಡುಕಾಟ. ಯಾಕಂದ್ರೆ ಅವರು ಭೂಮಾರ್ಗ ಏನ್ ಮಾಡ್ತಾರೆ ಅಂದ್ರೆ ಬಂದ್ ಮಾಡಿರ್ತಾರೆ. ಬಂದ್ ಮಾಡಿದ ಸಲ ಏನಪ್ಪ ಇವರು ಸಮುದ್ರ ಮಾರ್ಗಕ್ಕೆ ಇಲ್ಲಿ ಒಲವು ತೋರಿಸಿರುವಂತ ಕಾಣುತ್ತದೆ. ಇಲ್ಲಿ ಕಾಮನ್ ಆಗಿ ಅಂದ್ರೆ ಇಲ್ಲಿ ಎ ಮತ್ತು ಆರ್ ಎರಡು ಸರಿ, ಆರಿಗೆ ಎ ಎಂಬುದು ಸರಿಯಾದ ಕಾರಣ ಆಗಿರುವಂತದ್ದು ಇದು ಆನ್ಸರ್ ರೈಟ್ ಆಗ್ತದೆ. ಇಲ್ಲಿ ಟೋಟಲ್ ಇರುವಂತಹ ಪ್ರಶ್ನೆಗಳು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಲೈಡ್ಗಳ ಅನಾಲಿಸಿಸ್ ಅನ್ನು ನೋಡೋಣ. ಯಾಕಂದ್ರೆ ಇಲ್ಲಿ ಒಂದು ದಿಕ್ಸೂಚಿಯನ್ನು ಏನಾದ್ರೆ ಸಮುದ್ರಯನ್ನ ಕೈಗೊಳ್ಳಬೇಕಾದ್ರೆ ಇದು ನಮಗೆ ಹೆಲ್ಪ್ ಆಗುವಂತದ್ದು ಕಾಣುತ್ತದೆ. ಇಲ್ಲಂದ್ರೆ 1453 ಇಲ್ಲಿ ಇರುವಂತಹ ಒಂದು ಇತಿಹಾಸ. ಕಾನ್ಸ್ಟಂಟಿನೋಪಲ್ ನಗರದ ವಶ ಆದಂತಹ ಸಂದರ್ಭದಲ್ಲಿ ಒಂದು ನಗರದ ಪತನ ಹೇಗೆ ಜಗತ್ತಿಗೆ ವ್ಯಾಪಾರ ಭೂಪಟನ್ನು ಬದಲಿಸಿತು ಎಂಬುದಂದ್ರೆ ಒಂದು ನಗರದ ಪತನ ಅಂದ್ರೆ ಆಲ್ಮೋಸ್ಟ್ ಅಂದ್ರೆ ಕಾನ್ಸ್ಟಂಟಿನೋಪಲ್ ಅನ್ನು ವಶಪಡಿಸಿಕೊಂಡ ನಂತರ ಅಲ್ಲಿ ಯಾವ ರೀತಿಯಾಗಿ ಇಡೀ ಒಂದು ವ್ಯಾಪಾರ ಒಂದು ಜಗತ್ತನ್ನು ಬದಲಿಸಿತ್ತು ಒಂದು ಅನ್ನೋದ್ರ ಬಗ್ಗೆ ನಾವು ನೋಡಲಾಗುತ್ತದೆ. ನೆಕ್ಸ್ಟ್ ಇಲ್ಲಿ ಏನಂದ್ರೆ ಕಾನ್ಸ್ಟಂಟಿನೋಪಲ್ ವಶಪಡಿಸಿಕೊಂಡ ನಂತರ ಇರುವಂತಹ ಒಂದು ವಿದ್ಯಮಾನಗಳ ಬಗ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ಸ್ಲೈಡ್ಗಳ ಮೂಲಕ ನಾವು ನೋಡಿದ್ವಿ. ಅಂದ್ರೆ ಇಲ್ಲಿ 1453 ಆಟೋಮನ್ ಟರ್ಕರ್ ಅಂದ್ರೆ ಕಾನ್ಸ್ಟಂಟಿನೋಪಲ್ ನಗರವನ್ನು ಏನಂದ್ರೆ ವಶಪಡಿಸಿಕೊಂಡಿರ್ತಾರೆ. ಇದರಿಂದ ಈ ನಗರವೇನಂದ್ರೆ ಸಂಧಿಸುವ ಎಲ್ಲಾ ಭೂ ವ್ಯಾಪಾರ ಅಂದ್ರೆ ಭೂ ಮಾರ್ಗಗಳ ಮೂಲಕ ವ್ಯಾಪಾರ ಏನಾಗ್ತದೆ ಅಂದ್ರೆ ನಿಯಂತ್ರಣಗೊಳಪಟ್ಟಿರುವಂತಹ ಕಾಣಲಾಗ್ತದೆ. ಹೊಸದಾಗಿ ಈ ಸಿಕ್ಕ ಅವಕಾಶದಿಂದ ಟರ್ಕರ್ ಏನ್ ಮಾಡ್ತಾರೆ ಅಂದ್ರೆ ಟರ್ಕರು ಮಾರ್ಗದ ವ್ಯಾಪಾರ ಮೇಲೆ ನಾವು ಏನ್ ಮಾಡ್ತಾರೆ, ಆಟೋಮನ್ ಟರ್ಕರ್ ಅಂದ್ರೆ ಹೆಚ್ಚಿಗೆ ಟ್ಯಾಕ್ಸ್ ಅನ್ನು ವಿಧಿಸುವಂತದ್ದು ಕಾಣ್ತೇವೆ. ಆಮೇಲೆ ತೀವ್ರತರ ತೆರಿಗೆಯನ್ನು ವಿಧಿಸಿ ತೊಡಗಿದರು. ಈ ಪರಿಣಾಮವಾಗಿ ಯಾರಪ್ಪ ಅಂದ್ರೆ ಯುರೋಪಿಯನ್ ವರ್ತಕರಿಗೆ ಹಳೆಯ ಮಾರ್ಗದ ವ್ಯಾಪಾರ ಇನ್ನೂ ಲಾಭದಾಯಕವಾಗಿ ಉಳಿದ. ಯಾಕಂದ್ರೆ ಭೂಮಾರ್ಗ ಇತ್ತು, ಅಲ್ಲಿ ಅಂದ್ರೆ ಕಾಮನ್ ಆಗಿತ್ತು ಅಂತಂದ್ರೆ ಅಲ್ಲಿ ವಶಪಡಿಸಿಕೊಂಡ ಮೇಲೆ ಆಟೋಮನ್ ಟರ್ಕರ್ ಏನಪ್ಪ ವಶಪಡಿಸಿಕೊಂಡ್ರೆ ಇಲ್ಲಿ ಟ್ಯಾಕ್ಸ್ ಹೆಚ್ಚಿಗೆ ಕಟ್ಟಬೇಕಾಯ್ತು. ಇದರಿಂದ ಲಾಭ ಏನಂದ್ರೆ ಆಗಲಿಲ್ಲ. ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ನೋಡೋಣ. ಇಲ್ಲಿ ಏನಂದ್ರೆ ಆಲ್ಮೋಸ್ಟ್ ಅಲ್ಲ ಒಂದು ರೂಟ್ ಮ್ಯಾಪ್ ಅಂತ ಹೇಳಿದ್ನಲ್ಲ, ಅಂದ್ರೆ ಇಲ್ಲಿ ಭಾರತ, ಅರಬಿ ವರ್ತಕರು, ಆಮೇಲೆ ಕಾನ್ಸ್ಟಂಟಿನೋಪಲ್ ಬಂದ್ರು. ಆಮೇಲೆ ಇದೇನಂದ್ರೆ ಕಾನ್ಸ್ಟಂಟಿನೋಪಲ್ ಏನಾಗ್ತದೆ ವಶಪಡಿಸಿಕೊಂಡ್ರು ಅಂದ್ರೆ ಇಲ್ಲಿ ಭೂಮಾರ್ಗ ಬಂದಾಗಿರುವಂತದ್ದು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಇಟಲಿ ಮತ್ತು ಯುರೋಪ್ ಅಂದ್ರೆ ತೆರಿಗೆಯಿಂದಾಗಿ ಹಳೆಯ ಭೂಮಾರ್ಗ ವರ್ತಕರಿಗೆ ಬಂದ್ ಆದಂತ ಆಯ್ತು. ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಸ್ಟಾಪ್ ಆಗಿಬಿಡ್ತದೆ. ಯಾಕಂದ್ರೆ ಹೆಚ್ಚಿಗೆ ಏನ್ ಮಾಡ್ತಾರ, ಟ್ಯಾಕ್ಸ್ ಅನ್ನು ವಿಧಿಸ್ತಾರ. ಇದರಿಂದ ಏನಂದ್ರೆ ಇಲ್ಲಿ ಬಹಳಷ್ಟು ಏನಂದ್ರೆ ತೊಂದರೆ ಆಗಿರುವಂತದ್ದು ನಾವು ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಹೊಸ ಮಾರ್ಗದ ಹುಡುಕಾಟ ಏನಪ್ಪ ಇಲ್ಲಿ ನಾವು ಕಾಣಲಾಗ್ತದೆ. ಅಂದ್ರೆ ಹೊಸ ಮಾರ್ಗದ ಹುಡುಕಾಟ ಏನಪ್ಪ
ಇಲ್ಲಿ ಇಟಲಿ ವರ್ತಕರು ಏಕಸಮನ್ನು ಮುರಿಯುವ ಉದ್ದೇಶದಿಂದ ಇಲ್ಲಂದ್ರೆ ಇಡೀ ಯುರೋಪ್ ಅನ್ನು ಕಂಟ್ರೋಲ್ಗೆ ತಂದುಬಿಟ್ಟಿರ್ತಾರ ಯಾರಂದ್ರೆ ಇಟಲಿಯ ವರ್ತಕರು. ಇದರಿಂದ ಇವ್ರೇನ್ ಮಾಡ್ತಾರ ಬೇಸತ್ತು ಏನ್ ಮಾಡ್ತಾರ ಯಾರ ಸ್ಪೇನ್ ಅಂಡ್ ಪೋರ್ಚುಗಲ್ ಅಂದ್ರೆ ಇವ್ರು ಏನ್ ಮಾಡ್ತಾರ ಅಂದ್ರೆ ಯುರೋಪ್ ದೇಶದ ರಾಜ್ಯರು ಏನ್ ಮಾಡ್ತಾರ ಯಾರು ಇವರು ರಾಜ್ಯಗಳು ಏನ್ ಮಾಡ್ತಾರೆ ಹೊಸ ಸಮುದ್ರ ಮಾರ್ಗವನ್ನು ಹುಡುಕಲಿ ಅವರ ಸಾಹಸಿ ನೌಕರನ್ನ ಇಲ್ಲಿ ಕಳಿಸಿರುವಂತದ್ದು ನಾವು ಕಾಣುತ್ತೆ. ಭಾರತಕ್ಕೆ ಅಂದ್ರೆ ಯಾರು ವಾಸ್ಕೋ ಡಿ ಗಾಮ ಸಮುದ್ರಯಾನ ಕಂಡಿರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಮುಂದುವರೆದ ಭಾಗ ಏನಂದ್ರೆ ಇಲ್ಲಿ ನೋಡೋಣ. ಯಾಕಂದ್ರೆ ಇಲ್ಲಿ ಸಮುದ್ರ ಯಾನ ಮಾಡಿರುವಂತ ದೇಶ ಅಂದ್ರೆ ಸ್ಪೇನ್ ಬರ್ತದ, ಪೋರ್ಚುಗಲ್ ಬರ್ತದ. ನಮ್ಮಲ್ಲಿ ಅಂದ್ರೆ 1498 ಎಷ್ಟಂದ್ರೆ ಮೇ 20ರಂದು ಏನಪ್ಪ ಅಂದ್ರೆ ಭಾರತಕ್ಕೆ ಅಂದ್ರೆ ಕಲ್ಲಿಕೋಟೆಗೆ ಅಂದ್ರೆ ಯಾರು ವಾಸ್ಕೋ ಡಿ ಗಾಮನ್ ಅಂದ್ರೆ ಬಂದಿರುವಂತದನ್ನ ನಾವಿಲ್ಲಿ ಕಾಣುತ್ತಲ್ಲ. ಇದು ಯಾವುದು ಕಪ್ಪಡ ತೀರಕ್ಕೆ. ಓಕೆ, ಇದು ನಿಮಗೆ ಕಾಮನ್ ಆಗಿ ಗೊತ್ತಿರುವಂತದ್ದು. ನೆಕ್ಸ್ಟ್ ಇಲ್ಲಿ ವೈಜ್ಞಾನಿಕ ಸಾಧನಗಳನ್ನು ಯಾವ್ಯಾವ ಬಳಕೆ ಮಾಡಿದ್ರು ಅಂತ ಅನ್ನೋದ್ರ ಬಗ್ಗೆ ಇದೆ. ಯಾವಂದ್ರೆ ಈ ಸಾಹಸಕ್ಕೆ ಪೂರ್ವಕ ಕೆಲವು ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ಮಾಡ್ತಾರೆ. ಇವ ಅಂದ್ರೆ ದಿಕ್ಸೂಚಿ ಬರ್ತಾರೆ. ಇವ ದಿಕ್ಸೂಚಿ ಏನಪ್ಪ ಅಂದ್ರೆ ಯಾವುದು ಸಮುದ್ರದ ನಡುವಿನ ದಿಕ್ಕನ್ನು ಅಳೆಯಲು ಬಳಸ್ತಾರೆ. ಸಮುದ್ರ ಒಂದು ಯಾವ ದಿಕ್ಕಿನಲ್ಲಿ ನಾವು ರೂಟ್ ಮ್ಯಾಪ್ ಲಿಕ್ಕೆ ಬಳಕೆ ಮಾಡ್ತಾರೆ. ಇನ್ನೊಂದಂದ್ರೆ ಅಸ್ಟ್ರೋಲೋಬ್. ಇದು ನೋಡ್ರಿ, ಅಸ್ಟ್ರೋಲೋಬ್ ಅಂದ್ರೆ ನಕ್ಷತ್ರಗಳ ಉನ್ನತಿ ಅಳೆಯಲು ಸ್ಥಾನಗಳನ್ನು ಗುರುತಿಸಲು ನೆರವಾಯಿತು. ನೆಕ್ಸ್ಟ್ ಸಿಡಿಮದ್ದು ಏನಂದ್ರೆ ಹೊಸ ಆಯುಧಗಳ ಮೂಲಕ ಸಾಹಸಕ್ಕೆ ಅಂದ್ರೆ ಅಲ್ಲಿ ಏನನ್ನ ಅಂದ್ರೆ ಯುದ್ಧ ಆದಂತ ಸಂದರ್ಭದಲ್ಲಿ ಅಲ್ಲಿ ಯಾರನ್ನ ಒಂದು ಕಿರಿಕಿರಿ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ಇದು ಹೆಲ್ಪ್ ಆಗ್ತದೆ. ಇಲ್ಲಿ ನೋಡ್ರಿ, ಈ ರೀತಿಯಿಂದ ಒಂದು ನಗರದ ಪತನ, ಕಾನ್ಸ್ಟಾಂಟಿನೋಪಲ್ ಪತನ ನಂತರ ಅಂದ್ರೆ ಒಂದು ಯುಗದ ಆರಂಭ. ಹೀಗೆ ಕಾನ್ಸ್ಟಾಂಟಿನೋಪಲ್ ಅಲ್ಲಿ ಹೊಸ ಜಗತ್ತನ್ನು ಶೋಧನೆಗೆ ದಾರಿ ಮಾಡಿಕೊಟ್ಟಿರುವಂತದ್ದು ನಾವು ಕಾನ್ಸ್ಟಾಂಟಿನೋಪಲ್ ಅಥವಾ ಟರ್ಕರಿಯನ್ನು ವಶಪಡಿಸಿದ ನಂತರ ಇಡೀ ಹೊಸ ಜಗತ್ತನ್ನು ಶೋಧನೆ ಮಾಡ್ಲಿಕ್ಕೆ ಏನಂದ್ರೆ ಇದು ಒಂದು ದಾರಿ ಆಗಿರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ಈ ರೀತಿಯಿಂದ ನಾವು ಭಾರತಕ್ಕೆ ಯುರೋಪಿಯನರ ಆಗಮನ ಅನ್ನೋದನ್ನ ಬಂದ್ರೆ ನಾವು ಮುಂದಿನ ಕ್ಲಾಸ್ಗಳಲ್ಲಿ ನಾವೇನಪ್ಪ ನಮ್ಮ ಲಕ್ಷ್ಮೀ ಸ್ಪರ್ಧೆ ತಮ್ಮೆಲ್ಲರಿಗೂ ಅವಕಾಶ ಇದೆ. ತಾವೆಲ್ಲ ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತೇಳಿ ತಮ್ಮೆಲ್ಲ ಮನೆ ಮಾಡ್ತಾ ನನ್ನ ಮುಂದಿನ ಕ್ಲಾಸ್ ಅನ್ನು ಭೇಟಿಯಾಗೋಣ. ಥ್ಯಾಂಕ್ ಯು.